ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೇನಲ್ಲ. ನೋಡ್ರ, ಅವನು ಆಲೋಚನೆ ಏನಪ್ಪಾ ಅಂದ್ರೆ, ಅವನ ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಏನ್ರಿ, ಅವನು ಉನ್ನತ ಮೇಘ ಮಂಡಲಿಗಳಿಗೆ ಏರಿ ತನ್ನ ಸಿಂಹಾಸನವನ್ನು ದೇವರ ಎಲ್ಲಾ ನಕ್ಷತ್ರಗಳಿಗೆ ಮೇಲೆ ಏನಿರ್ತದೆ ಹಾಕೊಬೇಕು ಅಂತಿದ್ದಂತೆ ಅಲ್ಲರ. ಇವಾಗ ದೇವ್ರಿಗೆ ಎಷ್ಟು ನಕ್ಷತ್ರಗಳಿದ್ದಾರೆ? ಎಲ್ಲಾ ನಕ್ಷತ್ರಗಳಿಂದ ಮೇಲೆ ಅಂತಂದ್ರೆ ಏನ್ರಿ, ಸೇತಾನ್ಕಿಂತ ಮೇಲೆ ಇರೋಂಥ ನಕ್ಷತ್ರ ಯಾರು? ದೇವರು ಸರ್. ಹಾ ಸರ್ ಸೈತಾನ. ಹಾ ಯೇಸು ಕ್ರಿಸ್ತ. ಹಾ ಏನು ಕ್ರೈಸ್ಟ್. ಏನ್ ನಕ್ಷತ್ರ ಅವರು? ಬ್ರೈಟನ್ ಮಾರ್ನಿಂಗ್ ಸ್ಟಾರ್. ಹಾ ಮೆಕ್ಕಾಯಲ್ ಬ್ರದರ್. ನೋಡ್ರ, ಮಿಕಾಯಲ್ ನಕ್ಷತ್ರ. ಅವ್ರ ಎಂತ ನಕ್ಷತ್ರ? ಉದಯ ಉದಯ. ನಕ್ಷತ್ರ. ಕರೆಕ್ಟಾ? ಪ್ರಕಾಶವುಳ್ಳ Brighton ಉದಯ morning ಸೂಚಕ star. ನಕ್ಷತ್ರ ಅಂತ. ನಕ್ಷತ್ರ. ವೆರಿ ಗುಡ್. ಆಯ್ತಾ ಇಲ್ವಾ? ಉದಯ ಸೂಚಕ ನಕ್ಷತ್ರ, ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂದ್ರೆ ಕ್ರೈಸ್ಟ್. ಅಂದ್ರೆ ಇವ್ರು ಏನು ಮನಸ್ಸಲ್ಲಿ ಯೋಚನೆ ಮಾಡ್ತೀನಿ, ನಾನು ಜೀಸಸ್ ಕ್ರೈಸ್ಟ್ಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ ಅಲ್ವರ. ನನ್ನ ಸಿಂಹಾಸನವನ್ನು ಅವರ ಸಿಂಹಾಸನಕ್ಕಿಂತ ಮೇಲೆ ಏನ್ ಮಾಡ್ತೀನಿ ನಾನು ಹಾಕೊಂತೀನಿ. ಉನ್ನತನಿಗೆ ಏನ್ ಮಾಡ್ತೀನಿ? ಸರಿ ಸಮಾನವಾಗಿ ಆಗ್ತೀನಿ. ಅಂದ್ರೆ ಏನು, ನಾನು ಜೀಸಸ್ಗಿಂತ ಮೇಲೆ ಇರ್ತೀನಿ, ದೇವ್ರಿಗೆ ಏನಾಗ್ತೀನಿ, ದೇವ್ರ ಥರನೇ ನಾನು ಈಕ್ವಲ್ ಆಗಿರ್ತೀನಿ ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಅವ್ನು ಥಿಂಕ್ ಮಾಡ್ತಾನೆ. ಯೋಚನೆ ಮಾಡ್ರಿ ಅಂತೀನಿ ಅದರ. ಈ ಥರ ಒಂದು ಯೋಚನೆ ಮಾಡಿ ಅವ್ನು ಏನು ಮಾಡ್ತಾನೆ, ಆದಾಮ್ ಮತ್ತು ಅವಳನ್ನ ಆದಷ್ಟು ದೇವ್ರಿಂದ ಏನು ಮಾಡ್ತಾನೆ, ಅವನು ದೂರ ಏನು ಮಾಡ್ತಾನೆ, ಸೆಳಿತಾನೆ ಅದರ. ಸೊ ಸೆಳೆದ್ಬಿಟ್ಟು ಹೆಂಗಾರ ಮಾಡಿ ಇವ್ರನ್ನ ತನ್ನ ಕಡೆಗೆ ಏನು ಮಾಡ್ತಾನೆ, ವಶಪಡಿಸ್ಕೊಳಕ್ಕೆ ಅವನು ಟ್ರೈ ಮಾಡ್ತಾನೆ ಅಲ್ವರ. ಯಾಕಂದ್ರೆ ಅವ್ನಿಗೇನ್ರಿ, ಅವ್ನಿಗೆ ಬಂದ್ಬಿಟ್ಟು ಈ ಗೊಣ್ಗುಡ್ತಾ ಇರೋಂಥದ್ದು, ಈ ಗೋಳಾಡ್ತಾ ಇರೋದು, ನಳ್ಳಾಡ್ತಾರಂಥ ಲೋಕ ಜನಗಳ ಮೇಲೆ ಆಳ್ವಿಕೆ ಮಾಡೋದು ಅವ್ನಿಗೇನು ಇಷ್ಟನೇ ಇಲ್ಲ ರೀ. ಅವ್ನಿಗೆ ಏನು ಬೇಕು, ಒಂದು ಪರ್ಫೆಕ್ಟ್ ಜನ್ರೇಷನ್ನೇ ಬೇಕು. ಆದಾಮ್ ಮತ್ತು ಏವಳು ಎಷ್ಟು ಚೆನ್ನಾಗಿ ರೀಡನ್ ತೊಡ್ದೆ, ಇಂಥವ್ರ ಮೇಲೆ ಆಳ್ವಿಕೆ ಮಾಡ್ಬೇಕು ಅಂತ ಅವ್ನಿಗೇನಾಗಿದೆ ಮನಸ್ಸು ಇವಾಗ ಇದೆ ಅದರ. ಅದರಿಂದ ನೋಡ್ಬೇಕಾರೆ ಏನ್ರಿ, ಅವನಿಗೆ ಕ್ಲಿಯರ್ ಆಗಿ ಏನಪ್ಪ ಗೊತ್ತಾಗಿದೆ ಅಂತಂದ್ರೆ, ಈ ನಿತ್ಯ ಜೀವನ ಪಡಿಬೇಕು ಅಂತಂದ್ರೆ ದೇವ್ ಚಿತ್ತ ಬಿಟ್ರೆ ಬೇರೆ ಯಾವುದೇ ರೀತಿ ಹೊಂದೋದಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಲ್ದರ. ಅದರಿಂದ ಕ್ರಿಸ್ತನ್ಗೆ ಬಂದ್ಬಿಟ್ಟು ಈ ಥರ ಆಫರ್ ಕೊಡ್ಬೇಕಾರೆ ಅವ್ನಿಗೇನು ಗೊತ್ತಿರ್ತದೆ ಅಂದ್ರೆ, ಈ ನಿತ್ಯ ಜೀವ ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಅದರಿಂದ ಕ್ರಿಸ್ತನ್ ಏನು ಮಾಡೋಣ, ಹೆಂಗಾರ ಮಾಡಿ ನಮ್ಮ ಕಡೆಗೆ ಸ್ವಲ್ಪ ಒಲಿಸ್ಕೊಳೋಣ. ನಾವು ಹೇಳೋ ಒಂದು ಕೆಲಸಕ್ಕೆ ಏನಂತ ಕೋಆಪ್ರೇಟ್ ಮಾಡೋ ಥರ ಏನು ಮಾಡೋಣ, ಮಾಡ್ಕೊಳಂತ ಏನು ಮಾಡ್ತಾನೆ ಸೇತಾನು, ಈ ಥರ ಒಂದು ಪ್ಲ್ಯಾನ್ ಮಾಡ್ತಾನೆ. ಅದಕ್ಕೆ ನೋಡಿ, ಬೈಬಲ್ ನೋಡ್ಬೇಕಾರೆ ಈ ಈ ಲೋಕದ ರಾಜ್ಯನ ಅವನು ಕ್ರಿಸ್ತನ್ಗೆ ಆಫರ್ ಮಾಡ್ಬೇಕಾರೆ ಹೇಗಪ್ಪ ಅಂತಂದ್ರೆ, ಅವನಿಗೆ ಇವೆಲ್ಲ ಅಧಿಕಾರಗಳು ಏನಾಗಿತ್ತು ಇತ್ತು. ನಮ್ಗೆ ಸತ್ಯವೇದಲ್ಲಿ ಓದ್ಬೇಕೇನು ನೋಡ್ತೀರಿ, ನಮ್ಗೆ ಯೇಸು ಕ್ರಿಸ್ತ ಹೇಳ್ತಲ್ಲ, ಈ ಪ್ರಪಂಚದ ದೇವರು, ಈ ಲೋಕದ ಅಧಿಪತಿ ಅಲ್ವರ, ಈ ಲೋಕದ ಏನ್ರಿ ದೊರೆ ಅಂತ ಏನು ಮಾಡ್ತಾರೆ ಬೈಬಲ್ನಲ್ಲಿ ಎಷ್ಟೋ ವಾಕ್ಯಗಳೇನು ಮಾಡ್ತಾರೆ ಅವ್ನಿಗೆ ಹೇಳ್ತಾರೆ ಅಲ್ವರ. ಹಂಗಾರೆ ಕ್ರೈಸ್ಟ್ ಏನು ಮಾಡಿದ್ದಾರೆ ಅಂದರೆ, ಅವನು ಏನಂತಾರೆ, ಅವನ ಅಥಾರಿಟಿ ಓವರ್ ದ ಅರ್ತ್ ಏನು ಮಾಡಿದ್ದಾರೆ, ಅವನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಲ್ವರ. ಅದರಿಂದ ನೋಡ್ಬೇಕಾರೆ ಏನ್ರಿ, ಅವನು ಏನು ಮಾಡ್ತಾನೆ, ಇದು ನನ್ನ ಹತ್ರ ಇರೋದ್ರಿಂದ ನಿನ್ಗೇನು ಮಾಡ್ತೀನಿ, ಆಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಸೇತಾನ್ ಏನು ಮಾಡೋನೆ, ಎಲ್ಲಾರ ಕಣ್ಗಳನ್ನ ಬಂಕ್ ಮಾಡಿ ಅಲ್ವರ, ಎಲ್ಲರೂ ಸತ್ಯಕ್ಕೆ ಜ್ಞಾನಕ್ಕೆ ಬರೆದ ರೀತಿಲಿ ಈ ಪ್ರಪಂಚದ ದೇವರಾಗ್ಬಿಟ್ಟು ಏನು ಮಾಡ್ತಾವಂತೆ, ಎಲ್ಲಾರನು ಆದಷ್ಟು ಅವಿಧೇಯತೆಗೆ ಸೆಳೆದಿಕ್ಕೆ ಏನು ಮಾಡ್ತಾನೆ, ಅವನು ಪ್ರಯತ್ನ ಮಾಡ್ತಾವನೆ ಅದರ. ಸೊ ಈ ರೀತಿ ಸೇತಾನ್ ಏನಪ್ಪ ಮಾಡ್ತಾನೆ ಅಂತಂದ್ರೆ, ಮನುಷ್ಯನ ಏನು ಮಾಡಿದವನು, ಅವನು ಯಾಮಾರಿಸಿದ ಅಂದ್ರೆ ದೇವರು ಕೊಟ್ಟಂತ ಒಂದು ಸ್ಥಾನಮಾನನ ಏನ್ರಿ ಅದನ್ನ ದೀನತೆಯಿಂದ ತಗ್ಗಿಸ್ಕೊಂಡು ಅದನ್ನ ಸ್ವೀಕಾರ ಮಾಡಿ, ಇದು ದೇವ್ರಿಗೆ ತಕ್ಕಂತೆ ನಾನು ನಡ್ಕೊಂತೀನಿ ಅಂದ್ಬಿಟ್ಟು ಅವ್ನಿಗೆ ಏನಾಗಿಲ್ಲ, ಮನಸ್ಸು ಏನಾಗಿಲ್ಲ, ಅವನಿಗೆ ಬಂದಿಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ತನ್ನ ಮನಸ್ಸಿನಲ್ಲಿ ಅಂದುಕೊಂಡೆ ಅಂತ ಏಷ್ಯಾದಲ್ಲಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಇವೆಲ್ಲ ಎಲ್ಲಪ್ಪ ಅವ್ನಿಗೆ ಆರಂಭ ಆಗಿದೆ ಅಂದರೆ ತನ್ನ ಮನಸ್ಸಿನಲ್ಲಿ. ಯಾವಾಗ ಈಡೇನ್ ತೋಟದಲ್ಲಿ ಅವ್ನು ನೆರಳು ನೆಕ್ಕೆ ಎತ್ತಿರೋದು, ನೆರಳು ಕೊಡೋಕ್ಕೆ ಕಿರುಬಾಗಿ ಬಿಟ್ಟು ಬೇಕಾರೇ ಅವ್ನಿಗಿವೆಲ್ಲ ಏನಾಗಿದ್ದು ಆಲೋಚನೆಗಳು ಅವನಿಗೆ ಬಂದಿದ್ದು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಇಲ್ಲಿ ಸೇತಾನು ಅವನು ಆಫರ್ ಕೊಡ್ಬೇಕಾರೆ ಜೀಸಸ್ ಕ್ರೈಸ್ಟ್ಗೆ ಏನ್ರಿ, ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ ಏನ್ರಿ, ಈ ಲೋಕದ ದುರ್ಗತಿಗಳು, ಈ ಲೋಕನ ಹೆಂಗಾರ ಮಾಡೋಣ, ಸುಧಾರಣೆ ಮಾಡೋಣ ಅಂತಂದ್ಬಿಟ್ಟೆ ಕ್ರಿಸ್ತನ ಮುಖಾಂತರ ಮಾಡೋಣ ಅದನ್ನ ಅಂತ ಏನ್ ಮಾಡ್ತಾನೆ, ಒಂದು ಪ್ರಯತ್ನ ಏನು ಮಾಡ್ತಾನೆ ಅವ್ನು ಮಾಡ್ತಾನೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅನಿತಾ ಅಷ್ಟು ಓದಿ. ಆದುದರಿಂದ ಸೈತಾನನ ಈ ನಿರ್ದಿಷ್ಟ ಸಲಹೆಯಲ್ಲಿನ ವಿಲಕ್ಷಣವಾದ ಪ್ರಲೋಭನೆಯು
ಅದು ಆತನ ಪಾಪದ ಸಮಸ್ಯೆಯಿಂದ ಮಾನವರನ್ನು ಉದ್ಧರಿಸಲು ನೂತನ ಪರಿಹಾರವೊಂದನ್ನು ನೀಡುತ್ತದೆ ಎಂಬಂತೆ ತೋರಿಬರುತ್ತಿದೆ. ಇದಕ್ಕೂ ಹೆಚ್ಚಾಗಿ ಅದು ಸೈತಾನನಲ್ಲಿ ಕನಿಷ್ಠ ಪಕ್ಷ ಭಾಗಶಃ ಪಶ್ಚಾತ್ತಾಪವನ್ನುಂಟು ಮಾಡುತ್ತಿದೆ ಮತ್ತು ಆತನು ಪುನಃ ನೀತಿವಂತಿಕೆಯ ಮಾರ್ಗಕ್ಕೆ ಹಿಂದಿರುಗುತ್ತಾನೆ ಎಂಬ ಅರ್ಥವನ್ನು ಮೂಡಿಸುವಂತೆ ಕಂಡುಬರುತ್ತಿದೆ. ಆದರೆ ಇದು ಆತನಿಗೆ ಪ್ರಜೆಗಳ ಮೇಲೆ ಅವರು ಆತನ ಭ್ರಮೆ ಹಾಗೂ ಪಾಪದ ದಾಸತ್ವದಲ್ಲಿರುವಾಗಕ್ಕಿಂತ ಇನ್ನೂ ಹೆಚ್ಚು ಸಂತೋಷ ಮತ್ತು ಹೆಚ್ಚು ಅಭಿವೃದ್ಧಿಯಿಂದ ಅಧಿಕಾರ ನಡೆಸುವ ಆತನ ಮಹತ್ವಾಕಾಂಕ್ಷೆಯಲ್ಲಿ ನಿರಂತರವಾದ ಸಫಲತೆಯನ್ನು ಉಂಟು ಮಾಡುವ ಷರತ್ತಿನ ಮೇರೆಗೆ ಮಾನವರ ರಾಜನಿಷ್ಠೆಯನ್ನು ಉಳಿಸಿಕೊಳ್ಳಲು ಆತನಿಗೆ ಇದ್ದುದು ಇದೊಂದೇ ಮಾರ್ಗ. ಯಾಕಂದರೆ ಮಾನವರು ಪಾಪವನ್ನು ತಿರಸ್ಕರಿಸಿ ಪವಿತ್ರತೆಯನ್ನು ಮೆಚ್ಚಿಕೊಳ್ಳುವ ಅನುಪಾತದಲ್ಲಿಯೇ ಅವರು ದೇವರನ್ನು ಆರಾಧಿಸುವ ಅನುಪಾತದ ಬಯಕೆಯೂ ಉಂಟಾಗುತ್ತದೆ. ಆಯ್ತು brother. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ಈ ಒಂದು ಪೆಕ್ಯುಲಿಯರ್ ಟೆಂಪ್ಟೇಷನ್ ಜೀಸಸ್ ಕ್ರೈಸ್ಟ್ ಕೊಡ್ಬೇಕಾದ್ರೆ ಅವನು ಏನಪ್ಪ ಅಂದರೆ ಒಂದು ಹೊಸ ಸೊಲ್ಯೂಷನ್ ಏನು ಮಾಡ್ತಾ ಇದ್ದ, ತಗೊಂಬರ್ತಾ ಇದ್ದೆ ಅಲ್ಲರ. ಏನಪ್ಪ ಅಂದರೆ ಈ ಒಂದು ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯರನ್ನ ಏನು ಮಾಡೋಣ, ಹೇಗೋರ ಮಾಡಿ ಏನು ಮಾಡೋಣ, ಸ್ವಲ್ಪ ಸುಧಾರಣೆ ಮಾಡೋಣ, ಅದರ ಸ್ವಲ್ಪ ಬೆಟರ್ ಆಗಿ ಏನು ಮಾಡೋಣ, ಇಂಪ್ರೂವ್ ಮಾಡೋಣ ಅಂತಂದ್ಬಿಟ್ಟು ಅಲ್ಲರ. ಸೊ ಅದರಿಂದ ಏನು ಮಾಡ್ತಾನೆ ಅವನು, ಈ ಒಂದು ಆಫರ್ ಏನು ಮಾಡ್ತಾನೆ ಜೀಸಸ್ ಕ್ರೈಸ್ಟ್ಗೆ ಅವನು ಕೊಡ್ತಾನೆ ಅಲ್ವರ. ಸೊ ಆದರೂ ಕೂಡ ಇದರಲ್ಲಿ ಏನ್ರಿ ತನ್ನ ಒಂದು ಏನಂತಾರೆ ಆಂಬಿಷನ್ ಅಂತಂದ್ರೆ ಏನ್ರಿ, ತನ್ನ ಒಂದು ಏನ್ರಿ ರಾಜ ಅಂತಾರನೇ ಇರಬೇಕು, ಎಲ್ಲಾರ್ಕಿಂತ ಗ್ರೇಟ್ ಆಗಿರ್ಬೇಕು, ಆ ಪ್ರೈಡ್ ಏನು ಮಾಡಕ್ ಹೋಗಿಲ್ಲ ರೀ ಅವನು ಉದ್ದೇಶ. ಬಿಡಕ್ಕೆ ಹೋಗಿಲ್ಲ ನೋಡ್ರಿ ಅಂತೀನಿ ಅಲ್ವರ. ಸೊ ಅದರಿಂದ ನೋಡ್ಬೇಕಾದ್ರೆ ಈ ಒಂದು ಏನ್ರಿ ಮನುಷ್ಯನ ಹೇಗಾರ ಮಾಡಿ ಚೆನ್ನಾಗಿ ತರಬೇಕು. ಆದರೆ ಅವರೆಲ್ಲ ನನ್ನ ಒಂದು ಎಂತಾರೆ ಅದಿಂದಲೇ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಮೋಸ ನನ್ನ ವಂಚನೆಗಳಲ್ಲಿ ಏನಾಗಿರ್ಬೇಕು, ಅವರು ಮುಳುಗಿರ್ಬೇಕು ಅಂತೇನ್ರಿ ಅವನು ಎದು ನೋಡ್ತಾನೆ ಅಲ್ವರ. ಯಾಕಪ್ಪ ಅವನು ದೇವ್ರ ಕಡೆಗೆ ಬರೋದನ್ನ ಎದು ನೋಡಲ್ಲ ಅಂತಂದ್ರೆ, ಜನಗಳಿಗೆ ಏನ್ರಿ ಈ ಒಂದು ದೇವರು ಅಂತ ನಿಜವಾದ ಸತ್ಯ ಗೊತ್ತಾಗಿದ ತಕ್ಷಣ ದೇವ್ರಿಗೆ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ವಾಲಂಟಿಯರ್ಗೆ ತನ್ನ ಜೀವನನ ದೇವ್ರಿಗೆ ಅರ್ಪಿಸೋಂಥ ಒಂದು ಕಂಡೀಷನ್ಗೆ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಇದು ಯಾರಿಗಪ್ಪ ಇಷ್ಟ ಇಲ್ಲ ಅಂತಂದ್ರೆ ಏನ್ರಿ, ಈ ಸೇತಾನ್ಗೇನ್ರಿ ಈ ಒಂದು ಕೆಲಸ ಅವನಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಆದಷ್ಟು ಜನಗಳು ದೇವ್ರ ಸತ್ಯ ಜ್ಞಾನಕ್ಕೆ ಬಂದರೆ ಏನ್ರಿ ಅವನ ಯೋಜನೆಗಳೇನಾಗ್ಬಿಡ್ತಾರಲ್ಲ ಎಲ್ಲ ನಾಶ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟೇನ್ರಿ ಒಂದು ಗುರಿ ಅಲ್ವರ. ಸದ್ಯದಿಂದ ನೋಡ್ಬೇಕಾದ್ರೆ ಏನು ಮಾಡ್ತಾನೆ, ಕ್ರೈಸ್ಟಿಗೆ ಒಂದು ಆಫರ್ ಕೊಡ್ತಾನೆ ಅಂದ್ರೆ ಹೊಸ ಒಂದು ಪ್ಲಾನ್ ಮಾಡೋಣ, ಹೊಸದಾಗಿ ಏನು ಮಾಡೋಣ, ಒಂದು ಜನ್ರೇಷನ್ ನಾವು ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಶ್ವೇತಾ ಸ್ಟರ್ ಇದರ ಲೈನಲ್ಲಿ ನಿಮ್ಮ ಆಡಿಯೋನೇ ಬರ್ತಾ ಇಲ್ಲ. ಓಕೆ, ಅಮೃತ ಎಷ್ಟು ಲೈನ್ ಇದ್ದೀರಾ? ಇಲ್ಲಿ ನಮ್ಮ ಇಲ್ವಾ? ಸರಿ, ಇವರಲ್ಲಿ ಸುಜಾತ ಸ್ಟರ್ ಇಲ್ವಾ? ರಾಧಿಕಾ ಸ್ಟರ್? ಓಕೆ, ನಮ್ಮ ಕರ್ತನಾದ ಯೇಸುವು ಸ್ವಲ್ಪವೂ ಹಿಂಜರಿಯಲಿಲ್ಲ. ತನ್ನ ತಂದೆಯ ಜ್ಞಾನವು ಅತ್ಯುತ್ತಮವಾದ ಮತ್ತು ಅನುರೂಪವಾದ ಏಕೈಕ ಯೋಜನೆಯೊಂದನ್ನು ಅನುಸರಿಸುವುದಾಗಿದೆ ಎಂಬುದರಲ್ಲಿ ಆತನಿಗೆ ನಿಚ್ಚಳವಾದ ಭರವಸೆ ಇತ್ತು. ಆದುದರಿಂದ ಆತನು ಮಾಂಸ ಮತ್ತು ರಕ್ತವನ್ನು ಬಳಸಿಕೊಳ್ಳದಿರುವುದು ಮಾತ್ರವಲ್ಲ, ವಿರೋಧಿಯೊಡನೆ ಲೋಕದ ಏಳಿಗೆಯ ಸಹಕಾರಕ್ಕಾಗಿ ಚೌಕಾಶಿ ಮಾಡಲಿಲ್ಲ. ಅದೇ ನೋಡ್ಬೇಕಾರೆ ನೋಡ್ರಿ, ನಮ್ಮ ಯೇಸು ಕ್ರಿಸ್ತನ್ಗೆ ಶೈತಾನ್ ಕುತಂತ್ರಗಳೆಲ್ಲ ಏನ್ರಿ ಚೆನ್ನಾಗಿ ಗೊತ್ತು ಅಲ್ವರ. ಅದಕ್ಕಿಂತ ಮೇಲಾಗಿ ದೇವ್ರು ಮಾಡಿರೋಂಥ ಪ್ಲಾನ್ ಮೇಲೆ 100% ಏನಾಗಿದೆ, ಒಂದು ಕಾನ್ಫಿಡೆನ್ಸ್ ಏನಾಗಿದೆ ಜೀಸಸ್ ಕ್ರೈಸ್ಟ್ಗಿದೆ. ಅಂದ್ರೆ ಏನು, ದೇವ್ರು ಮಾಡಿರೋಂಥ ಯೋಜನೆ ಖಂಡಿತವಾಗೂ ನೆರವೇರ್ತದೆ. ಆತನ ಮಾಡಿರೋಂಥ ಯೋಜನೆ ಎಲ್ಲದಕ್ಕಿಂತ ಏನಾಗಿದೆ, ಒಂದು ಶ್ರೇಷ್ಠವಾಗಿದೆ. ಅದರಲ್ಲಿ ಯಾವತ್ತೂ ಫ್ಲಾಪ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಲ್ರ. ಅದಕ್ಕೆ ನೋಡ್ಬೇಕಾದ್ರೆ ಈ ಸೈತಾನ್ ಈ ಥರ ಆಲೋಚನೆ ಕೊಟ್ಟಿದ ತಕ್ಷಣ ಯೇಸು ಕ್ರಿಸ್ತು ಒಂದು ಕ್ಷಣ ಕೂಡ ಏನು ಮಾಡಕ್ ಹೋಗಿಲ್ಲ, ಸ್ವಲ್ಪ ಥಿಂಕ್ ಮಾಡಕ್ ಹೋಗಿಲ್ಲ ರೀ. ಸ್ಪಾಂಟೇನಿಯಸ್ ಆಗಿ ಏನು ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ನೋಡಿರ್ತೀನಿ ಅಲ್ವರ. ಪೇತ್ರ ಕೂಡ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತಂಗೆ ಏನೋ ಒಂದು ಆಫರ್ ಕೊಡ್ಬೇಕಾದ್ರೆ, ಅಯ್ಯೋ ನೀವು ಹೇಗೂ ಸಾಯ್ಬಾರ್ದು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತು ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ರಿಪ್ಲೈ
ಮಾಡ್ತಾರೆ ಅಲ್ವರ. ಸೊ ಇಮ್ಮಿಡಿಯೇಟ್ ಕೊಡೋಂಥ ರಿಪ್ಲೈ ಏನಪ್ಪ ನೋಡಿಸ್ತದೆ ಅಂದರೆ, ಅದು ಅವರಲ್ಲಿ ಆ ಒಂದು ಡಿಸಿಷನ್ ಏನಿತ್ತು, ಏನ್ರಿ ಅವ್ರ ಗುರಿ ಏನಿತ್ತು, ಆ ಗುರಿಗೆ ವಿರುದ್ಧವಾಗಿ ಏನೋ ಮಾತಾಡಿದ ತಕ್ಷಣ ಅದು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಆಗೋದು ಏನು ನೋಡ್ತಾರಪ್ಪ ಅಂದರೆ, ಇವರು ಅದಕ್ಕೆ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು, ಎಷ್ಟು ಮುಖ್ಯತ್ವ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ತಗೊಂಡು ಅದ್ರಲ್ಲಿ ಎಷ್ಟು ಒಂದು ಡೆಡಿಕೇಟ್ ಆಗಿದ್ರು ಅಂತ ಏನು ಮಾಡ್ತಾರೆ ಅಲ್ಲಿ ನೋಡಿಸ್ತಾರೆ ಅಲ್ದ್ರ. ಅದಕ್ಕೆ ನೋಡ್ಬೇಕಾದ್ರೆ ಚೇತನ್ ಕೂಡ ಈ ಆಫರ್ ಕೊಡ್ಬೇಕಾದ್ರೆ ಏಸು ಕ್ರಿಸ್ತು ಒಂದು ಕ್ಷಣ ಕೂಡ ಸ್ವಲ್ಪ ಏನೋ ಒಂದು ಸ್ವಲ್ಪ ಒಂದು ಚಾನ್ಸ್ ಕೊಟ್ಟು ಎಲ್ಲರೋ ಮೈಂಡ್ನ ಸ್ವಲ್ಪ ಲೈಟಾಗಿ ಕೂಡ ಏನು ಮಾಡೋಕೆ ಹೋಗಿಲ್ಲ, ಆ ಕಡೆ ಈ ಕಡೆ ಡಿಬೇಟ್ ಮಾಡೋಕ್ಕೆ ಹೋಗಿಲ್ಲ. ಅದರಿಂದ ಏನಾಗಿದೆ ಅಂತಂದರೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ಅವರು ರಿಪ್ಲೈ ಕೊಡ್ತಾರೆ. ಯಾವುದೇ ರೀತಿ ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ, ಯಾವುದೇ ರೀತಿ ಕೋಆಪ್ರೇಷನ್ ಮಾಡೋಕ್ಕೆ ಹೋಗಲಿಲ್ಲ. ಇದು ನಮಗೇನ್ರಿ, ನಮ್ಗೆ ಒಂದು ಬ್ಯೂಟಿಫುಲ್ ಪಾಠ ರೀ. ದೇವರ ಮಕ್ಳುಗಳಿಗೂ ಕೂಡ ಇದೇ ಥರ ಕೋಆಪ್ರೇಟ್ ಮಾಡೋದು ಏನ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥದ್ದು, ಅದರ ರಕ್ತ ಮಾಂಸದ ಒಂದು ಆಲೋಚನೆಗಳನ್ನ ಕೇಳೋಂಥದ್ದು. ರಕ್ತ ಮಾಂಸ ಅಂದ್ರೆ ಏನ್ರಿ ನಮ್ಮ ಕಾನ್ಸಿಕ್ರೇಷನ್ ಬಿಟ್ಟು ಹೊರಗಡೆ ಇರೋಂಥ ಸಹೋದರ ಸಹೋದರಿಗಳ ಆಲೋಚನೆಗಳು, ಹೊರಗಡೆ ಅಂತ ಫ್ರೆಂಡ್ಸು ರಿಲೇಟಿವ್ಸ್ಗಳ ಆಲೋಚನೆಗಳು ಇದನ್ನ ಕೇಳೋದು, ಅದು ವಾಕ್ಯದ ತಕ್ಕಂತೆ ಇಲ್ದಿರೋಂಥ ಆಲೋಚನೆಗಳನ್ನ ಕೇಳಿ ಅದನ್ನು ಅನುಸರಿಸ್ಕೊಂಡು ನಡೆಯೋಂಥದ್ದು, ಇದೆಲ್ಲ ಏನ್ರಿ, ಇದೆಲ್ಲ ದೇವ್ರ ಯೋಜನೆಗೆ ಏನಾಗಲ್ಲ, ಫಿಟ್ ಆಗದೇ ಇರೋಂಥ ವಿಚಾರಗಳು. ನೋಡ್ರಿ ಹೆಂಗೆ ಮುಂದಕ್ಕೆ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫು. ಇಲ್ಲಿಯೂ ಸಹ ಕರ್ತನ ಸಹೋದರರೊಡನೆ ಸೈತಾನನ ವಿಶೇಷ ಆಕ್ರಮಿಸಿಕೊಳ್ಳುವಿಕೆಗಳಲ್ಲಿ ಒಂದನ್ನು ನೋಡುತ್ತೇವೆ. ಆತನು ನಾಮಕಾವಸ್ಥೆ ಸಭೆಯನ್ನು ಅದರ ಜೀವನ ಯಾತ್ರೆಯ ಆರಂಭದಲ್ಲಿಯೇ ಆಮಿಷವೊಡ್ಡಿ ಲೋಕದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವ ಇಕ್ಕಟ್ಟಾದ ಮಾರ್ಗವಾದ ಕ್ರೂಜಿಯ ಮಾರ್ಗವನ್ನು ತೊರೆಯುವ ಹಾಗೂ ನಾಗರಿಕ ಅಧಿಕಾರದೊಂದಿಗೆ ಒಂದು ಒಕ್ಕೂಟಕ್ಕೆ ಪ್ರವೇಶಿಸುವಂತಹ ಮತ್ತು ಈ ರೀತಿಯಲ್ಲಿ ಕ್ರಮೇಣವಾಗಿ ಈ ಲೋಕದ ರಾಜಕೀಯದಲ್ಲಿ ಪ್ರಭಾವಶಾಲಿಗಳನ್ನಾಗಿ ಮಾಡಬಲ್ಲ ಶೋಧನೆಯೊಂದಕ್ಕೆ ಒಳಪಡಿಸುವುದನ್ನು ನಾವು ನೋಡುತ್ತೇವೆ. ಇಹಲೋಕಾಧಿಪತಿಯೊಡನೆ ಸಹಕರಿಸುವುದರಿಂದ ಆತನಿಂದ ರಹಸ್ಯವಾಗಿ ಪ್ರೋತ್ಸಾಹಗೊಂಡು ಸಹಾಯ ಹೊಂದಿಕೊಂಡ ಒಬ್ಬ ಪ್ರತಿನಿಧಿಯಾದ ಪೋಪನ ಮೂಲಕ ಈ ಲೋಕದಲ್ಲಿ ಆತನು ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸಲು ಬಯಸುತ್ತದೆ. ಯಾಕೆಂದರೆ ಆತನನ್ನು ಅದು ಕ್ರಿಸ್ತನ ಪ್ರತಿಹಸ್ತಕನೆಂದು ಹೇಳಿಕೊಳ್ಳುತ್ತದೆ. ಇದರಿಂದ ಯಾವ ರೀತಿಯ ವಿನಾಶಕಾರಿ ಫಲವುಂಟಾಯಿತೆಂದು, ಈ ನಕಲಿ ರಾಜ್ಯವು ಸೈತಾನನ ಕಾರ್ಯಗಳಿಂದ ಯಾವ ರೀತಿಯಲ್ಲಿ ನಿಜವಾಗಿಯೂ ಪಿಶಾಚನ ರಾಜ್ಯವಾಗಿದೆ ಎಂದು ನಾವು ನೋಡಿದ್ದೇವೆ. ನಾವು ಅಂಧಕಾರದ ಯುಗದಲ್ಲಿನ ಫಲಿತಾಂಶಗಳನ್ನು ನೋಡಿದ್ದೇವೆ. ಕರ್ತನು ಈ ಪದ್ಧತಿಯನ್ನು ಕ್ರಿಸ್ತ ವಿರೋಧಿ ಎಂದು ಹೆಸರಿಸಿದ್ದಾನೆ. ಅಲ್ವರಾ? ಸೊ ಈ ಒಂದು ಕೆಲಸನೇ ಏನಪ್ಪ, ಸಭೆಗೆ ಬಂದಿರೋಂಥ ಶೋಧನೆ. ನಾವೇನಪ್ಪ ನೋಡ್ತೀವಿ ಅಂದರೆ, ಈ ಶೋಧನೆ ಎಲ್ಲಪ್ಪ ಬಂತು ಅಂತ ನೋಡ್ಬೇಕಾದ್ರೆ ಏನ್ರಿ, ದೇವ್ರ ಮಕ್ಳಿಗೆ ಆದಿ ಸಭೆಯಲ್ಲಿ ಏನಾಯ್ತು ಅಲ್ಲಿ ಬಂತು. ಯಾರ್ಯಾರು ದೇವ್ರ ಮಕ್ಕಳಾಗಿದ್ರೋ, ದೇವ್ರ ಸಹೋದರ ಸಹೋದರಿಗಳಾಗಿದ್ರೋ, ಅವ್ರು ಬಂದಂಥ ವಿಶೇಷ ಶೋಧನೆ ಏನಪ್ಪ ಅಂತಂದರೆ ಏನ್ರಿ, ಈ ನಾಮಿನಲ್ ಕ್ರಿಶ್ಚಿಯನ್ಸ್ ಅಂತ ಡೆವಲಪ್ ಆಗಿದೆ. ಅದೇ ಕಾರಣ ರೀ. ಅದರ ಅಂದರೆ ಒಂದ್ಸತಿ ಯೇಸು ಕ್ರಿಸ್ತು ಯಾವಾಗ ಮರಣ ಹೊಂದಿ ಅವರು ಪರಲೋಕಕ್ಕೆ ಹೊಟ್ಟೋದ್ರು, ಇದಾದ ನಂತರ ಅಪೊಸ್ತಲರು ಏನಾಗಿದ್ರು, ತನ್ನ ಒಂದು ಸಭೆ ಕೆಲಸನ ಏನು ಮಾಡಿದ್ರು, ನಿಷ್ಠಾವಂತಿಕೆಯಿಂದ ಮಾಡಿದ್ರು. ಎಲ್ಲ ಕಡೆ ಸಭೆಗಳನ್ನ ಸ್ಥಾಪನೆ ಮಾಡಿದ್ರು. ಅನೇಕ ಜನಗಳು ಸತ್ತಿಗೆ ಬಂದರು. ಆದರೆ ಅವರು ಜೀವಂತವಾಗಿರೋ ತನಕ ಈ ಸಭೆಗಳಲ್ಲಿ ಏನಾಗಿತ್ತು, ಚೆನ್ನಾಗಿತ್ತು ರೀ. ಯಾವಾಗ ಅವರು ಮರಣ ಹೊಂದಿದ್ರು, ಅವರು ನೆಕ್ಸ್ಟ್ ಬರೋಂಥ ಒಂದು ಜನ್ರೇಷನ್ ಏನಿತ್ತು, ಅವ್ರೇನಾಗಿಲ್ಲ, ದೇವ್ರ ವಾಕ್ಯಕ್ಕೆ ಏನ್ರಿ ವಿಧೇಯರಾಗಿ ನಡೆದಿರಲಿಲ್ಲ. ಕ್ರಿಸ್ತನ ಒಂದು ಆಲೋಚನೆಗೂ ದೇವರ ಆಲೋಚನೆಗೆ ವಿರುದ್ಧವಾಗೇನೆ ಏನಪ್ಪ ಮಾಡ್ತಂತಂದ್ರೆ, ಈ ಒಂದು ಕ್ರಿಸ್ತನ ಮಾರ್ಗನ ಬಿಟ್ಟು, ಈ ಶಿಲ್ಬೆ ಮಾರ್ಗನ ಬಿಟ್ಟು, ಕಷ್ಟ ಸಂಕಟ ನೋವು ದುಃಖಗಳು ಇಕ್ಕಟ್ಟರ ಮಾರ್ಗನ ಬಿಟ್ಬಿಟ್ಟು ಏನಪ್ಪ ಮಾಡಿದ್ರು ಅಂತಂದ್ರೆ, ಅವರು ಲೋಕದಲ್ಲಿರೋಂಥ ಯೇಷು ಆರಾಮು ಇದರ ಸುಲಭವಾಗಿರೋಂಥ ಮಾರ್ಗನ ಏನು ಮಾಡಿದ್ರು ಅವರು ಆದುಕೊಂಡ್ರು. ಸೇತ ನೋಡಿರ್ತೀನಿ ಎಷ್ಟು ಕ್ಲೆವರಾಗಿ ಯಾಮಾರ್ಸ ನೋಡಿರ್ತೀನಿ. ಕ್ರಿಸ್ತನ್ನ ಹೆಂಗೆ ಯಾಮಾರಿಸೋದಕ್ಕೆ ಶೋಧನೆ ಮುಖಂಡ ಪ್ರಯತ್ನ ಮಾಡ್ದೋ, ಇದು ಯಾವಾಗ ಕ್ರಿಸ್ತನಲ್ಲಿ ಸಕ್ಸಸ್ ಆಗಿಲ್ಲೋ, ನೆಕ್ಸ್ಟು ಈ ಶೋಧನೆಗಳನ್ನ ಯಾರಿಗಪ್ಪ ಕೊಡೋಕೆ ಶುರು ಮಾಡ್ದ ಅಂತಂದರೆ ಏನ್ರಿ, ಸಭೆಗೆ ಕೊಡೋಕೆ ಶುರು ಮಾಡ್ದ. ಅದಕ್ಕೆ ಅಪೊಸ್ತಲರು ಪೌಲ್ ಹೇಳ್ತಾರಲ್ಲ, ಏನ್ರಿ, ಕ್ರಿಸ್ತನಲ್ಲಿರೋಂಥ ಸರಳತೆಯಿಂದ ಯಾರು ನಿಮ್ಮನ್ನ ವಂಚಿಸಗೊಳ್ಳದ ರೀತಿಯಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ಒಂದು ಕ್ರಿಸ್ತನಂತ 9 ಪುರುಷಕ್ಕೆ ನಿಮ್ಗೆ ಮಾಡಿರಿ ಒಪ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ವ. ಕೊರಿಂತಲ್ಲಿ ಹೇಳ್ಬೇಕು, 2 ಕೊರಿಂಥ 11:2 ಅಲ್ವರ. ಹಂಗಾರೆ ಈಡೇನ್ ತೋಟದಲ್ಲಿ ಕೂಡ ನೋಡಿರ್ತೀನಿ, ಸೇತಾನು ಆದಾಮನ ಮುಟ್ಟಕ್ಕೆ ಆಗಿಲ್ಲ ರೀ. ಅದು ಆದಾಮ್ನ ಬೀಳಿಸ್ತಾ, ಆದಾಮ್ನ ಏನ್ರಿ ಪಾಪ ಮಾಡತ್ತಲ್ಲ ಪ್ರೇರಣೆ ಮಾಡ್ತಾನೆ. ಹೇಗೆ? ಯೇವಾಳನ ಮುಖಾಂತರ. ಇವಾಗೂ ಕೂಡ ಏನ್ರಿ, ಕ್ರಿಸ್ತನ್ನ ಮಾತ್ರ ಅವನು ಶೋಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ. ಸೊ ಕ್ರಿಸ್ತನ್ ಅಟ್ಯಾಕ್ ಮಾಡ್ಬೇಕಾರೆ ಯಾರು ಅಟ್ಯಾಕ್ ಮಾಡೋದು? ಸಭೆನ ಏನು ಮಾಡ್ತಾನೆ ಇವಾಗ ಡಿಸ್ಟರ್ಬ್ ಮಾಡೋಕ್ಕೆ ಶುರು ಮಾಡ್ತಾನೆ ನೋಡ್ರಿ ಅಂತೀನಿ. ಅದರ ಕ್ರಿಸ್ತನ ದೇಹ ಅಂಗವಾಗಿರೋಂಥ ದೇವ್ರ ಮಕ್ಕಳು ಸಭೆನ ಏನು ಮಾಡ್ತಾರೆ, ಡಾರ್ಕ್ ಏಜಸ್ಸಲ್ಲಿ
ಡಿಸ್ಟರ್ಬ್ ಮಾಡಕ್ಕೆ ಶುರು ಮಾಡ್ತಾ ನೋಡ್ರಿ ಅಂತೀನಿ ಅಲ್ರ. ಎಲ್ಲರ ಮನಸ್ಸು ಏನಾಗ್ಬಿಡ್ತು ಅಂದರೆ ಕ್ರಿಸ್ತನ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಂಥದ್ದು, ತಾನೇ ಏನ್ರಿ ಅಲ್ಲಿ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಕ್ರಿಸ್ತನಿಂದ ಹೋಗೋಂಥ ಒಂದು ತತ್ವನೇ ಏನಾಗ್ಬಿಡ್ತು, ಸಭೆಯಿಂದ ಹೊಟ್ಟೋಗ್ಬಿಡ್ತು. ಎಲ್ಲ ಬರೀ ಅದ್ಭುತಗಳು, ಆಶೀರ್ವಾದಗಳು, ಅದರ ಸತ್ತೋಗಿದ್ಮೇಲೆ ನಾವು ಎಲ್ಲೋಯ್ತೀರಿ, ಇದೇ ಮುಖ್ಯತ್ವಾಗ್ಬಿಡ್ತು ಹೊರ್ತು ಇಲ್ಲಿ ಜೀವಂತವಾಗಿರ್ಬೇಕು ದೇವ್ರ ವಾಕ್ಯಕ್ಕೆ ಹೆಂಗಿರ್ಬೇಕು ಅಂದ್ಬಿಟ್ಟು ಏನಾಗಿಲ್ಲ, ಆ ಪಾಯಿಂಟೇ ಬರಲ್ಲ ರೀ. ಬೈಬಲೇ ಇಲ್ಲ ಫಸ್ಟ್ ಆಫ್ ಆಲು. ಅದರ ಸುಮ್ಮನೆ ಸ್ವಾಮಿ 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 ಅಂತ ಹೇಳ್ಕೊಂಡು ಜಪಮಾಲೆ ಇಟ್ಕೊಂಡು ಹೇಳಿದ್ನ ಹೇಳ್ತಾ ಇರೋದು, ಇಷ್ಟೇ ಆಗೋದು ಹೊರತು ಸತ್ಯನೇನಾಗಿಲ್ಲ ಅಲ್ಲಿರ್ಲಿಲ್ಲ ನೋಡ್ರಿ. ಯಾವ ಥರ ಕ್ರಿಸ್ತನ್ನ ದೇವರಿಂದ ದೂರ ಸೆಳೆಯೋದಕ್ಕೆ ಅವನು ಪ್ರಯತ್ನ ಮಾಡಿದ್ನೋ ಸಕ್ಸಸ್ ಆಗಿಲ್ವೋ ಏನ್ರಿ, ಸೇತನ್ ಏನಪ್ಪ ಮಾಡಿದ್ರೆ ಈ ಲೋಕದ ಎಲ್ಲ ರಾಜ್ಯಗಳನ್ನ ಕ್ರೈಸ್ತವನ್ನ ಕೊಡ್ತಾನೆ. ಕ್ರೈಸ್ತವಕ್ಕೆ ಹೋಗ್ಬಿಟ್ಟು ಇವೆಲ್ಲ ಲೋಕದ ರಾಜ್ಯದಲ್ಲಿ ಅಂತ ಮಹತ್ವಗಳನ್ನ ವೈಭವಗಳನ್ನ ನೋಡಿಸ್ತಾನೆ. ಅದನ್ನ ನೋಡಿಸ್ಬಿಟ್ಟು ಇವೆಲ್ಲ ಕಡೆ ಏನು ಮಾಡಿ ನೀವು ಸಭೆಗಳನ್ನ ಸ್ಥಾಪನೆ ಮಾಡಿ, ಅದರ ಚೆನ್ನಾಗಿ ಏನು ಮಾಡಿ ನೀವು ಡೆವಲಪ್ ಮಾಡಿ ಏನಪ್ಪ ಕರ್ಕೊಂಬಂದ್ರಿ ಅಂತಂದರೆ, ಕರ್ಕೊಂಬಂದವರೆಲ್ಲ ಒಬ್ಬರು ಸತ್ಯಲ್ಲಿ ನೆಟ್ಟಿಗಿಲ್ಲ ರೀ. ಅದರ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಏನ್ರಿ ಅಲಂಕಾರ ಮಾಡಕ್ಕೆ ಬಂದವ್ರು ಹಂಗೆ ಆಗ್ಬಿಟ್ರು. ಅದರ ಸಭೆ ಏನಾಗೋಯ್ತು, ನಿಜವಾದ ಸಭೆ ಅಲ್ಲಿ ಕರಪ್ಟ್ ಆಗೋಯ್ತು. ಸತ್ಯದಲ್ಲಿರೋಂಥ ಸಭೆನೇ ಏನಾಗಿರಲಿಲ್ಲ ಅಲ್ಲಿ ಇರಲಿಲ್ಲ ಅಲ್ವರ. ಸೊ ಆ ರೀತಿ ಏನಾಯ್ತು ಅಂದರೆ ಸೇತಾನು ಕ್ರಿಸ್ತನ್ನ ವಂಚಿಸೋದಕ್ಕೆ ಪ್ರಯತ್ನ ಮಾಡೋಂಥ ರೀತಿಲಿ ಸಭೆ ವಿಚಾರದಲ್ಲಿ ಏನು ಮಾಡ್ದ, ಈ ವಾಸ್ ವೆರಿ ಸಕ್ಸಸ್ಫುಲ್ ಅಲ್ವರ. ಏನು ಹೇಳ್ತಾರೆ ಕ್ರಿಸ್ತನಿಗೆ, ನೀನು ಸ್ವಲ್ಪ ಹಂಗೆ ಮಾಡು, ಅದ್ದ ಬಿಡ್ಡಿ ನಮಸ್ಕರಿಸು, ಸಭೆಗೆ ಅದು ಹೇಳಿದ್ರು ಸ್ವಲ್ಪ ಕೋಆಪ್ರೇಟ್ ಮಾಡು ಅದರ, ಸ್ವಲ್ಪ ಕೋಆಪ್ರೇಟ್ ಮಾಡೋದು ಸಾಕು. ನಾವೇನು ಮಾಡೋದು, ಈ ಲೋಕದಲ್ಲಿ ಒಳ್ಳೆ ಇದನ್ನು ತರ್ಬೋದು, ಈ ರಿಫಾರ್ಮೇಷನ್ ಸುಧಾರಣೆ ಅಲ್ವರ. ಸೇತಾನ ಏನು ಮಾಡಿದ್ದು ಸಭೆಗೆ ಇದೇ ತನ್ನಿದ ಆಲೋಚನೆ ಅಲ್ವರ. ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು, ಸತ್ಯವೇದದಲ್ಲಿ ಯೇಸು ಕ್ರಿಸ್ತ ಮಾಡೋ ಕೆಲಸ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಲೋಕ ಸುಧಾರಣೆ ಕೆಲಸಗಳು ಮಾಡೋದು. ಈ ಮಾಡೋದ್ ಮುಖಾಂತರ ಏನು ಮಾಡೋಣ, ಲೋಕ ನಾವೇ ಸುಧಾರಣೆ ಮಾಡೋಣ ಅಂತ ಟ್ರೈ ಮಾಡ್ದ ಅಲ್ವರ. ಆದರೆ ಕ್ರಿಸ್ತನಲ್ಲಿ ಫೇಲಿಯರ್ ಆಗಿದ್ದು ಸಭೆಯನ್ನು ಹಿಡ್ಕೊಂಡು ಮಾಡಬೇಕಾದ್ರೆ ಸಕ್ಸಸ್ ಆಯ್ತಾರೆ. ಅದಕ್ಕೆ ಅಪೋಸ್ಟಲ್ ಜಾನ್ ಪ್ರಕಟಣೆ ಪುಸ್ತಕ ಬರಬೇಕಾದ್ರೆ ಹೇಳ್ತಾರೆ, ಸಭೆಗೆ ಹೇಳ್ಬೇಕ್ರೆ ನೀವು ಎಲ್ಲಪ್ಪ ಇದ್ದೀರಾ ಅಂದರೆ ಸೇತಾನ ಸಿಂಹಾಸನವಾಗಿರೋಂಥ ಸ್ಥಳದಲ್ಲಿ ನೀವಿದ್ದೀರಾ. ಎಲ್ಲಿ ವಾಸ ಮಾಡ್ತಾರೆ, ಸೇತಾನ ವಾಸ ಮಾಡೋಂಥ ಸ್ಥಳದಲ್ಲಿ ನೀವೇನಾಗಿದ್ದೀರಾ ಇದ್ದೀರಾ ಅಂತ ಏನು ಮಾಡ್ತಾರೆ ಹೇಳ್ತಾನೆ. ಯಾಕಂದರೆ ಸ್ಟ್ರಾಂಗ್ನ ಮುಟ್ಟಕ್ಕಾಗಲ್ಲ ರೀ, ಸೇತಾನ ವೀಕ್ ಆಗಿರೋದನ್ನೇ ಮುಟ್ಟೋದು. ಅದರ ನೋಡಿ ಇವಾಗ ಆಯ್ತಾರೆ, ಇವಾಗ ಸಭೆಯಲ್ಲಿ ತೊಗೊಂಡಂದ್ರೆ ಸಭೆ ಮಕ್ಕಳು ಎಲ್ರಿ ಏನು ಸಭೆ ಅಂದ್ರೆ ಯಾರ್ರಿ, 1,44,000 ಅವರೇ, ದೊಡ್ಡ ಸಮೂಹ ಅವರೇ, ಎರಡನೇ ಮಣಕ್ಕೆ ಹೋಗೋರವ್ರೆ. ಸೇತಾನ್ ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಅಂದರೆ 1,44,000 ಜನ ಮುಟ್ಟಕ್ಕೆ ಆಗಲ್ಲ ರೀ. ಅವ್ರನ್ನ ಮುಟ್ಟಕ್ಕೆ ಆಗದಿರ್ಬೇಕಾರೆ ಅವನ್ನ ಡಿಸ್ಟರ್ಬ್ ಮಾಡೋಕೆ ಏನು ಮಾಡ್ತಾನೆ, ಬೇರೆಯವ್ರನ್ನ ಎಲ್ಲಾರ್ದು ಮುಟ್ಟೋದು ನೋಡ್ರಿ ಅಂತೀನಿ. ಅದ್ರಲ್ಲಿ ಯಾರು ವೀಕ್ ಆಗಿರ್ತಾರೆ ಅವ್ನ ಏನು ಮಾಡೋದು, ಅಟ್ಯಾಕ್ ಮಾಡೋದು, ಅವ್ರ ಮುಖಾಂತರ ಏನು ಮಾಡೋದು ಎಲ್ಲ. ಇವಾಗ ಯೇಸು ಕ್ರಿಸ್ತನ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತ 12 ಜನ ಅಪೊಸ್ತಲರು ಒಬ್ಬನ ಹಿಡಿದ ಹೊಡಿತೀವಿ, ಅವನು ಹಿಡಿದ್ಬಿಟ್ಟು ಏನು ಮಾಡ್ದ, ಒಬ್ಬನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ದ. ಅದ್ರ ಅದನ್ನ ಕರ್ತನಲ್ಲಿ ಬಿಡ್ತಾನೆ ಡಾರ್ಕ್ ಏಜಸ್ಸಲ್ಲಿ. ಅದಕ್ಕೆ ದೇವ್ರು ಹೇಳೋದು ಏನ್ರಿ, ಆ್ಯಂಟಿ ಕ್ರಿಸ್ತ ವಿರೋಧಿ, ಕ್ರಿಸ್ತನ ಹೆಸರೇ ಉಪಯೋಗಿಸ್ಕೊಂಡು ಕ್ರಿಸ್ತನ ವಿರೋಧವಾಗಿ ಮಾಡೋಂಥ ಕೆಲಸಗಳು ಅಂತ ವ್ಯಕ್ತಿ ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಸುಧಾರಣೆಯು ದಿಟ್ಟತನದಿಂದಲೇ ಆರಂಭಗೊಂಡಿತಾದರೂ ವಿರೋಧಿಯು ಪುನಃ ಅದೇ ಪ್ರಲೋಭನೆಗಳನ್ನು ಸುಧಾರಕರುಗಳ ಮುಂದೆಯೂ ಇತ್ತನೆಂದು ನಾವು ಕಂಡುಕೊಳ್ಳುತ್ತೇವೆ. ಆದ ಕಾರಣ ಅವರು ಕೇವಲ ಭಾಗಶಃ ವಿರೋಧವನ್ನು ಮಾತ್ರವೇ ವ್ಯಕ್ತಪಡಿಸಿದರು. ಅವರು ಈ ಲೋಕದ ರಾಜ್ಯಗಳನ್ನು ಕಾಪಾಡಿಕೊಳ್ಳುವ ಮತ್ತು ಅವುಗಳ ಸಹಾಯಾರ್ಥದ ಸಲುವಾಗಿ ಹಾಗೂ ಈ ಲೋಕದ ರಾಜ್ಯಗಳು ಯಾವುದಾದರೊಂದು ರೀತಿಯಲ್ಲಿ ನಮ್ಮ ಕರ್ತನ ರಾಜ್ಯಗಳಾಗುತ್ತವೆ ಎಂಬ ನಿರೀಕ್ಷೆಯೊಡನೆ ಸತ್ಯದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರು. ಆದರೆ ಪ್ರೊಟೆಸ್ಟೆಂಟ್ ಸಭೆಯಲ್ಲಿ ಕಂಡುಬರುವಂತೆ ಸಭೆ ಮತ್ತು ಈ ಲೋಕದ ರಾಜ್ಯಗಳ ಸಂಯೋಜನೆಯು ಪೋಪನ ಸಂಯೋಜನೆಗಿಂತ ಕಡಿಮೆ ಹಾನಿಕಾರವೆಂದು ಕಂಡುಬರಬಹುದಾದಾಗ್ಯೂ ಅದು ಸಹ ಬಹಳ ಹಾನಿಕಾರಕವಾಗಿದೆ ಮತ್ತು ಇದರ ಪ್ರಭಾವಕ್ಕೆ ಒಳಗಾದವರಿಗೆ ಅಡಚಣೆಯುಂಟು ಮಾಡುವುದಾಗಿದೆ. ಸಹೋದರರುಗಳಿಗೆ ಈ ಪ್ರಲೋಭನೆಯಲ್ಲಿ ಗೆದ್ದು ಬರಲು ನಿರಂತರ ಘರ್ಷಣೆಗಳಿಗಾಗಿ ಮತ್ತು ಕ್ರಿಸ್ತನು ನಮಗೆ ಮುಕ್ತವಾಗಿ ನೀಡಿದ ಸ್ವಾತಂತ್ರ್ಯದಲ್ಲಿ ಈ ಲೋಕದವರಂತಲ್ಲದೆ ದೃಢವಾಗಿ ನಿಲ್ಲಲು ಪ್ರತ್ಯೇಕವಾಗಿರುವುದನ್ನು ನಾವು ನೋಡುತ್ತೇವೆ. ನೋಡ್ರಿ, ಸೂಪರಾಗಿ ಹೇಳ್ತಾರೆ ನೋಡ್ತೀವಿ. ರಿಫಾರ್ಮೇಷನ್ ಅದರ ಏನು ಮಾಡ್ದಪ್ಪ ಅಂತಂದರೆ, ಈ ರಿಫಾರ್ಮೇಷನ್ ಕೆಲಸನ ಏನು ಮಾಡ್ದ, ಮಾಡೋಕ್ಕೆ ಶುರು ಮಾಡ್ದ. ಯಾರ ಮುಖಾಂತರ? ಫಸ್ಟ್ ಬಂದ್ಬಿಟ್ಟು ಈ ಆ್ಯಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಹೇಳ್ಬೇಕಾದ್ರೆ ಯಾರು ಹೇಳ್ತೀವಿ, ರೋಮನ್ ಕ್ಯಾಥಲಿಕ್ ಸಿಸ್ಟಮ್. ಅಂದ್ರೆ ಆ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಮುಖಾಂತರ ಒಳ್ಳೆ ಧಾರ್ಮಿಕವಾದ ಕೆಲಸಗಳು ಅಲ್ವರ ಏನ್ರಿ, ಒಳ್ಳೆ ಏನ್ರಿ ಒಂದು ಚೆನ್ನಾಗಿರೋ ಕೆಲಸಗಳು ಏನು ಮಾಡ್ದ. ಅದ್ರ ಚೆನ್ನಾಗಿರೋ ಕೆಲಸಗಳು ಏನಂದ್ರೆ ಲೋಕ ದೃಷ್ಟಿಯಲ್ಲಿ, ದೇವ ದೃಷ್ಟಿಯಲ್ಲಿ ರೀ ಚೆನ್ನಾಗಿ ಏನು ಮಾಡಿದ್ರು, ಮಿಷನರಿ ಆಕ್ಟಿವಿಟೀಸ್ ಮಾಡಿದ್ರು.
ನಾಲೆಜೇ ಇಲ್ಲ, ಜ್ಞಾನನೇ ಇಲ್ಲ. ಲಿಟ್ರೇಚರ್ ಏನು ಮಾಡಿದ್ರು ಅವರು ತೊಗೊಂಡೋದ್ರು. ಅದರ ಯೋಚನೆ ಮಾಡಿ, ಎಲ್ಲೆಲ್ಲಿ ಬ್ರಿಟಿಷರ್ಸ್ ಮಿಷನರಿಗಳನ್ನ ಕಳ್ಸೋದ್ರು, ಅಲ್ಲಿ ಏನೋಯ್ತು, ಅಲ್ಲಿ ಬೈಬಲ್ ಹೋಯ್ತು. ಯಾವಾಗ ಬೈಬಲ್ ಹೋಯ್ತು ಅಂತೀನಿ, ಬೈಬಲ್ ಜೊತೆಗೆ ಏನಾಯ್ತು ಅಲ್ಲಿ ಲಿಟ್ರೇಚರ್ ಅಂತ ಏನಾಯ್ತು ಹೋಯ್ತು. ಅದರ ಇಲಿಟ್ರೇಸಿ ಹೋಯ್ತು, ನಾಲೆಜ್ ಅಂತ ಬಂತು. ಜನಗಳಿಗೆ ಓದು, ವಿದ್ಯಾಭ್ಯಾಸ, ಜ್ಞಾನ, ಅದರ ಪತ್ರಿಕೆಗಳು, ಪ್ರಿಂಟಿಂಗ್ ಪ್ರೆಸ್ಸು, ಇವೆಲ್ಲ ಏನಾಯ್ತು ಎಲ್ಲ ಬರೋದಕ್ಕೆ ಸಿಗ್ತು. ಓದೋದು, ಬರೆಯೋಣ, ಇವೆಲ್ಲ ಏನಾಯ್ತಲ್ಲಿ ಕಲಿವಿಕೆ, ಸ್ಕೂಲು, ಕಾಲೇಜು, ಇವೆಲ್ಲ ಏನಾಯ್ತು ಶುರು ಆಯ್ತು. ನೋಡ್ರಿ ಎಷ್ಟು ಒಳ್ಳೆ ಕೆಲಸ ಅಲ್ವಾ. ನೋಡ್ರಿ ಯೋಚನೆ ಮಾಡಿ, ಇವೆಲ್ಲ ಆಗದೇ ಇದ್ರೆ ಇವತ್ತು ನಾವು ಕೂತ್ಕೊಂಡು ಬೈಬಲ್ ಓದಕ್ಕೆ ಆಗ್ತಾ ಇತ್ತಾ ಅಂದ್ರೆ ಏನ್ರಿ ಕ್ವಶನ್ ಮಾರ್ಕ್. ಆರೆ ಸೇತಾನ ಏನ್ ಮಾಡೋನೆ, ಇವ್ರನ್ನ ಉಪಯೋಗಿಸ್ಕೊಳ ನೋಡ್ರಿ ಅಂತೀನಿ. ಏನಕ್ಕೆ ಇವೆಲ್ಲ ಈ ಥರ ಸುಧಾರಣೆ ಕೆಲಸಗಳನ್ನ ಮಾಡಿ ಏನಪ್ಪ ಮಾಡಬೇಕು ಅಂತಂದ್ರೆ ಏನ್ರಿ ಇಷ್ಟರಲ್ಲೇ ಸೆಟ್ಲ್ ಆಗ್ಬಿಡಿ. ಇದೇ ನೀವು ಕ್ರಿಸ್ತನಿಗೆ ಮಾಡ್ಬೇಕಾರೆ ಕೆಲಸ ನಿಮಗೆ ಕ್ರಿಸ್ತನು ಇದೇ ನಿಮಗೆ ಟಾರ್ಗೆಟ್ ಆಗಿಟ್ಟಿರೋದು. ತಾನೇ ನಿರಾಕರಿಸೋದು ಏನರ್ಥ, ಇವನ್ನೆಲ್ಲ ಏನು ಮಾಡ್ಬೇಕು ನೀವು ಮಾಡಬೇಕು. ಯಾರಿಗೆ? ನೀವೇ ನಿರಾಕರಿಸಿ ಸಮಾಜಕ್ಕಾಗಿ ಏನು ಮಾಡಬೇಕು ನೀವು ಮಾಡಬೇಕು ಅಲ್ಲರ. ಸರಿ, ಇವಾಗ ಏನ್ರಿ ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ, ಹೌದಲ್ಲ ಕರೆಕ್ಟ್ ಅಲ್ವಾ, ಅಯ್ಯೋ ನಾನು ತನ್ನ ನಿರಾಕರಿಸು, ಮದುವೆ ಆಗೋದು ಬೇಡ, ನನ್ನಾಗ್ಬಿಡೋಣ, ಮದುವೆ ಆಗೋದು ಬೇಡ, ಫಾದರ್ ಆಗ್ಬಿಡೋಣ, ನಾನು ಏನು ಮಾಡೋಣ ಮುಡಿಪಿಟ್ಬಿಟ್ಟು ಸೇವೆ ಮಾಡ್ತಾನೇ ಇರೋಣ, ಎಲ್ಲ ಕಡೆ ಏನು ಮಾಡೋಣ, ಸ್ಕೂಲ್ಗಳು ಕಟ್ಬಿಡೋಣ, ಕಾಲೇಜುಗಳು ಕಟ್ಬಿಡೋಣ, ಅನಾಥಾಶ್ರಮ ಕಟ್ಬಿಡೋಣ, ವೃದ್ಧಾಶ್ರಮಗಳನ್ನ ಕಟ್ಟೋಣ ಅಲ್ಲೋರ. ಏನ್ರಿ ಬಡ ಮಕ್ಳುಗಳಿಗೆ ಏನಿಲ್ಲ, ವಸ್ತ್ರ ಇಲ್ಲ, ವಸ್ತ್ರ ಕೊಡೋಣ, ಅವ್ರಿಗೇನಿಲ್ಲ ತಿನ್ನಕ್ಕೆ ಆಹಾರ ಇಲ್ಲ, ಫ್ರೀ ಫುಡ್ ಕೊಡೋಣ. ಯಾಕೆ ಮತ್ತೆ 25 ಅಂತ ಹೇಳ್ತಾರಲ್ಲ, ನಾನು ಆಹಾರ ಇಲ್ದರ ಇದ್ದೆ, ನೀನು ಬಂದು ಆಹಾರ ಕೊಟ್ಟೆ, ವಸ್ತ್ರ ಇಲ್ದರ ಇದ್ದೆ, ನೀನು ಬಂದು ವಸ್ತ್ರ ಕೊಟ್ಟೆ ಅಲ್ವರ. ಏನಂತಾರೆ, ನಾನು ಅನ್ನಪಾನ ಇಲ್ದಿರೋನಾಗಿದೆ, ಕಾಯಿಲೆಯಲ್ಲಿ ಬಿದ್ದೀನಿ, ಬಂದು ಏನು ಮಾಡಿದೆ ನನಗೆ ಉಪಚರಿಸ್ದೆ, ಅವಾಗ ಕರೆಕ್ಟ್ ಹಾಸ್ಪಿಟ್ಲ್ ಕಟ್ಟೋಣ. ನೋಡಿದ್ರ ಎಲ್ಲ ಮಿಸ್ ಮಾಡ್ಬಿಟ್ರಿ, ಹಾಸ್ಪಿಟ್ಲ್ ಕಟ್ಟೋಣಪ್ಪ, ಏಸು ಕೂಸಲ್ಲಿ ಹೇಳೋರು ಅಂತ ಮಾಡಿದ್ರು. ಹಾಸ್ಪಿಟ್ಲ್ ಕಟ್ಟಕ್ಕೆ ಅಲ್ದ್ರ ಫ್ರೀ ಟ್ರೀಟ್ಮೆಂಟು, ಅಲ್ಲಿ ಬಂದವ್ರಿಗೆಲ್ಲ ಏನು ಮಾಡೋದು, ವಾಕ್ಯನ ಕೊಡೋದು, ಬೈಬಲ್ ಕೊಡೋದು, ಅದರ ಕಮ್ಯುನಿಯನ್ ಕೊಡೋದು, ಪ್ರಾರ್ಥನೆ ಮಾಡೋದು, ಈ ಥರ ಏನು ಮಾಡಿದ್ರು ಒಳ್ಳೆ ಕೆಲಸಗಳ. ಇವೆಲ್ಲ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಹೆಂಗೆ ಕಾಣಿಸ್ತದೆ, ಸೂಪರ್ ಕರೆಕ್ಟ್ ಅಪ್ಪ, ಒಳ್ಳೇದು ಕೆಲಸಗಳಪ್ಪ, ಏನು ರಾಂಗ್ ಇಲ್ಲ. ಒಂದು ದೃಷ್ಟಿಯಲ್ಲಿ ನೋಡ್ದೆ ಅಂತಂದ್ರೆ ಇದನ್ನು ರಾಂಗೇ ಅಲ್ಲ ರೀ. ಆದರೆ ಇದು ದೇವರ ದೃಷ್ಟಿಯಲ್ಲಿ ಸರಿಯಾದ ಕೆಲಸಗಳು ಅಲ್ಲ ಅಲ್ವರ. ಏನ್ರಿ ಆಮೇಲೆ ಜೈಲ್ ಮಿನಿಸ್ಟ್ರಿ, ಸೆರೆಯಲ್ಲಿದೆ ಬಂದ್ಮೇಲೆ ಸೆರೆಯಲ್ಲಿರೋ ಹೋಗಿ ಹೇಳ್ಬೇಕಣಪ್ಪ, ಜೈಲ್ಗೆ ಹೋಗಿ ಏನು ಮಾಡೋಣ, ಅಲ್ಲಿರೋಂಥ ಜನಗಳೆಲ್ಲ ಅವನ್ನ ಏನು ಮಾಡೋಣ, ಬದಲಾವಣೆ ಮಾಡೋಣ, ಅದರ ಕೈದಿಗಳನ್ನೇನು ಮಾಡೋಣ, ಒಳ್ಳೆ ವ್ಯಕ್ತಿಗಳಾಗಿ ಮಾಡೋಣ ಅಂತ ಮಾಡೋದು. ಅದು ಮಾಡೋಕ್ಕೆ ಶುರು ಮಾಡಿದ್ರು. ಇವೆಲ್ಲ ನೋಡ್ರಿ ಅಂತೀನಿ, ಇವೆಲ್ಲ ಕೆಟ್ಟ ಕೆಲಸನಪ್ಪ ಅಂತಂದ್ರೆ ಇಲ್ಲ ರೀ. ಲೋಕ ದೃಷ್ಟಿಯಲ್ಲಿ ನೋಡಿದ್ರೆ ದಿಸ್ ಆಲ್ ಆಬ್ಸಲ್ಯೂಟ್ಲಿ ರೈಟ್. ಆದರೆ ಈ ಸುಧಾರಣೆಯ ಕೆಲಸ ನಮ್ಮ ಒಂದು ಸಭೆಗೆ ಕೊಟ್ಟಿರೋಂಥ ಜವಾಬ್ದಾರಿ ಅಲ್ಲ, ಇದು ಕ್ರಿಸ್ತನಿಗೆ ದೇವ್ರು ಕೊಟ್ಟಿರೋಂಥ ಜವಾಬ್ದಾರಿನೇ ಅಲ್ಲ ರೀ. ಹಾಗಾದ್ರೆ ಸಹೋದರಗಳಿಗೆ ಬರೋಂಥ ಶೋಧನೆ ಏನು, ನಾವು ದೇವ್ರನ್ನ ಸೇವೆ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ನಾವೇನ್ರಿ, ನಾವು ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡಬೇಕು ಅಂತಂದ್ರೆ ಏನು ಮೀನಿಂಗು? ಲೋಕ ಸುಧಾರಣೆ ಕೆಲಸ ಏನು ಮಾಡೋಣ ನಾವು ಮಾಡೋಣ. ಲೋಕ ಸುಧಾರಣೆ ಕೆಲಸಗಳು ಮಾಡೋದು ದೇವ್ರ ಮಕ್ಳಿಗೆ ಕೆಲಸ ಅಲ್ಲ ರೀ ಅಲ್ವರ. ನೀವು ಸ್ವಲ್ಪ ಥಿಂಕ್ ಮಾಡಿ, ಯೇಸು ಕ್ರಿಸ್ತು ಈ ಇಷ್ಟೊಂದು ಕೆಲಸಗಳಲ್ಲಿ ಯಾವ್ದಾರ ಒಂದು ಕೆಲಸ ಯಾವಾಗಾರ ಮಾಡಿದಾರ? ಇವಾಗ ಅವ್ರು ಹೇಳಿದ್ರು ವಸ್ತ್ರ ಇಲ್ದಿರೋನಾಗಿದ್ದೆ, ನೀನು ವಸ್ತ್ರ ಕೊಟ್ಟೆ ಅಂತ. ಅವ್ರು ಈ ಜನಕ್ಕೆ ವಸ್ತ್ರ ಕೊಟ್ಟವ್ರೆ ಹೇಳ್ರಿ? ಅವರು ಮೊದಲನೇ ಮುறை ಕಲಿತಲ್ಲ, ಅವ್ರು ಹೇಳ್ತಾರೆ ನಾನು ಅನ್ನಪಾನ ಇಲ್ಲದವನಾಗಿದ್ದೆ, ನೀನು ಅನ್ನಪಾನ ಕೊಟ್ಟೆ. ಈ ಜನಕ್ಕೆ ಯೇಸು ಕ್ರಿಸ್ತು ಊಟ ಹಾಕೋರೆ? 4,000 5,000 ಜನ ರೆಕಾರ್ಡ್ ಇದೆ. ಅದರ ಮಿಕ್ಕಿ ಜನ ಎಲ್ಲ ಬಂದವ್ರಿಗೆಲ್ಲ ದಿನ ಊಟ ಕೂತಿದ್ರ. ಇಸ್ಕಾನ್ ಟೆಂಪಲ್ ಬರ್ತಾವೆ ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಹೋಗ ಆಗ್ತಾನೆ, ಊಟ ಆಗ್ತಾವೆ, ಫ್ರೀ ತಿಂತಾನೆ ಅವ್ರೆ. ಆ ಥರ ಏನು ಯೇಸು ಕ್ರಿಸ್ತು ವ್ಯವಸ್ಥೆ ಮಾಡಿದ್ರ? ಇಲ್ವಲ್ಲ ಅಲ್ವರ. ಆಮೇಲೆ ಏನ್ರಿ, ನಾನು ಕಾಯಿಲೆಯಲ್ಲಿ ಬಿದ್ದಿದ್ದೆ, ನೀ ಬಂದು ನೋಡಿದೆ, ಯೇಸು ಕ್ರಿಸ್ತು ಮನೆ ಹುಡ್ಕೊಂಡು ಹೋಗ್ಬಿಟ್ಟು, ಯಾರ ಕಾಯಿಲೆ ಇದ್ದೀರಾ ಬರಪ್ಪ, ಮನೆ ಕಾಯಿಲೆ ಇದ್ದೀರಮ್ಮ, ಹೇಳ್ರಮ್ಮ ಬರ್ತೀನಿ, ನಾನು ಟ್ರೀಟ್ಮೆಂಟ್ ಮಾಡ್ತೇನೆ ಹೇಳಿದ್ರ? ಇಲ್ಲ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಈ ಕೆಲಸ ಮಾತ್ರ ಏನು ಪ್ರತ್ಯೇಕವಾಗಿ ಅವ್ರು ಮಾಡೋರು, ಕಣ್ಣು ಕಾಣಿಸುತ್ತೆ ಮಾಡೋರು. ಇನ್ನು ಮಿಕ್ಕಿದ್ದು ಸೆರೆಯಲ್ಲಿದ್ದೆ, ನೀನು ಬಂದು ನನಗೆ ಭೇಟಿ ಮಾಡಿದೆ. ಯೇಸು ಕ್ರಿಸ್ತು ಎಷ್ಟು ಸತಿ ಜೈಲಿಗೆ ಹೋಗಿ ಬಂದವ್ರೆ? ಯೋಹಾನ ಕೂಡ ಜೈಲಲ್ಲಿದ್ದರು. ನ್ಯೂಸ್ ಕರ್ಕೊಂಬರ್ತಾರೆ, ಸರ್ ಜೈಲಲ್ಲಿ ಹೋಗ್ರಿ ಸರ್, ಕರೀತಾರೆ ಬನ್ನಿ ಸರ್ ಅಂತಂದರೆ, ಅಯ್ಯೋ ಯೋಹಾನನ್ಗೆ ಹೋಗ್ಬಿಟ್ಟು ಇಲ್ಲಿ ನಡೀತಿರೋಂಥ ವಿಚಾರಗಳೇನು ಮಾಡಪ್ಪ ನೀನು ಹೇಳು ಅಂತ ಕಳಿಸ್ಕೊಡ್ತಾರೆ. ಅವ್ರು ಬಂದ್ಬಿಟ್ಟು ಹೇಳಿದ್ರ, ನಾನು ಜೈಲಿಗೆ ಬರ್ತೀನಿ ನಡೀತೀನಿ ಇನ್ಫ್ಲೂಯೆನ್ಸ್ ಮಾಡೋಣ ಅಂತಂದ್ರ? ಇಲ್ಲ ರೀ, ಯೇಸು ಕ್ರಿಸ್ತು ಆ ಕೆಲಸನೇ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾಕೆ ಅಂದರೆ ಅದು ದೇವಚಿತ್ತ ಅಲ್ಲ. ಅದು ದೇವಚಿತ್ತ ಆಗಿದ್ರೆ ಯೇಸು ಕ್ರಿಸ್ತು ಮಾಡಿರೋ ಸೇತಾನ್ ಆಲೋಚನೆ ಇದು. ಏನು ಲೋಕನ ಇವಾಗ ಏನು ಮಾಡೋಣ, ಸುಧಾರಣೆ ಮಾಡೋಣ. ಇವಾಗ ಸಾಯ್ತಾರ ಲೋಕ ರೀ, ಇವತ್ತಿನ ನಾಳೆ ಖಂಡಿತವಾಗ ಸಾಯ್ತಾರೆ. ನೀವೇನೇ ಸುಧಾರಣೆ ಮಾಡಿ ಅವ್ರನ್ನ 100% ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಪಾಪ ತೆಗಿಬೋದ? ನಿಮ್ಗೆ ಆಯ್ತದ ಹೇಳ್ರಿ? ನಮ್ಮ ತೆಗಿಯೋಕೆ ಆಯ್ತಲ್ಲ, ಕಷ್ಟ. ಅದರ ಅವ್ನ ಪಾಪದ ಮಾರ್ಗ ಬಿಟ್ಟು ದೇವ್ರ ಮಾರ್ಗ ಕಡೆ ಬರೋಕೆ ನೀವು ತರ್ಸಕ್ಕೆ ಆಯ್ತದ? ಅವ್ರ ಕಣ್ಗಳನ್ನ ತೆರೆದು ಸತ್ಯನ ಹೇಳ್ಕೊಟ್ಟು, ಆತ್ಮಿಕ ಕಣ್ಗಳನ್ನ ತೆರೆದು ನಿಜವಾದ ಸತ್ಯ ತಿಳ್ಕೊಳ್ಳೋ ರೀತಿ ಅವ್ರನ್ನ ಪ್ರೇರಣೆ ಮಾಡೋಕ್ಕಾಗ್ತದ? ಕ್ಯಾನ್ ಯು
ಇನ್ ಡೂ ದಿಸ್ ಆಕ್ಟಿವಿಟಿ. No. ಅವ್ರ ಮನ್ಸ್ಗಳನ್ನ ದೇವ್ರ ಕಡೆ ತಿರ್ಸೋದಿಕ್ ಸಾಧ್ಯನಾ? ಆಯ್ತಾ ತಾಕತ್ತು ಅದರ ದೇವ್ ಕೃಪೆ ಇದೆಯಾ? ಅಲ್ಲ ದೇವ್ ಕೃಪೆ ನೀವೆಲ್ಲ ಮಾಡಕ್ ನಿಮ್ಗೆ ಬಲ ಇದೆಯಾ? ತಾಕತ್ತನ್ನ ಏನ್ರಿ ನಮ್ಗೆ ಬಲ ಇದೆಯಾ? ದೇಹದಲ್ಲಿ ಆಸಕ್ತಿ, ಇಂಟ್ರೆಸ್ಟ್, ಝೀಲ್ ಇದೆಯಾ? ಎನರ್ಜಿ ಇದೆಯಾ? ಇದನ್ ಮಾಡ್ಬೇಕು ಅಪೋಸ್ಟಲ್ಸು. ಮತ್ತೆ ಬ್ರದರ್ ಒಂದ್ ಮಾತು ಇದೆ, ಅದು ಏನ್ ಹೇಳ್ಬೋದ್ರಾ? ಒಂದ್ ನಿಮಿಷ, ಲಾಸ್ಟ್ ಅಲ್ಲಿ ಆಮೇಲೆ ಡಿಸ್ಕಷನ್ ಮಾಡೋಣ, ಅವಾಗ ಹೇಳಿ, ಓಕೆನಾ? ಓಕೆ ಬ್ರದರ್, ಓಕೆ. ಸೊ ನೋಡ್ಬೇಕಾದ್ರೆ ಈ ಕೆಲಸಗಳನ್ನ ಏನ್ ಮಾಡಿಲ್ಲ ಕ್ರಿಸ್ತನು ಅವರು ಮಾಡ್ಲಿಲ್ಲ. ನಾವೇನಪ್ಪ ಮಾಡ್ಬೇಕು ಗೊತ್ತಾ? ದೇವ್ರ ಸತ್ಯಾರ್ಥಗಳನ್ನ ಹೇಳಿ ದೇವ್ರ ಮಕ್ಳನ್ನ ಸತ್ಯಕ್ಕೆ ಮಾಡಿ ಕರ್ಕೊಂಬಂದ್ಬಿಡ್ಬೇಕ್ರಿ. ಅದರ ಯಾಕೆ ಅಂತಂದ್ರೆ, ಯಾಕೆ ಕರ್ಕೊಂಬರ್ಬೇಕು? ಇವಾಗ ನಾವು ಸತ್ಯ ಹೇಳ್ಕೊಡೋದು, ನಾವು ಕೂಡ ಒಬ್ಬನ ಕರ್ಕೊಂಬರ್ತೀವಿ ಸತ್ಯಕ್ಕೆ, ಅದೇನು ಅದು ಇದೇನೋ ಬದರ್ ಅಂದ್ರೆ ನೋ 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 ನೋ. ಇಲ್ಲಿ ಸತ್ಯ ಹೇಳ್ಕೊಡಂತ ಉದ್ದೇಶ, ಸತ್ಯ ಕರ್ಕೊಂಬಂತ ಉದ್ದೇಶ ಏನ್ ಗೊತ್ತಾ? ಇವರೆಲ್ಲ ಏನಾಗಿರ್ಬೇಕು? ಚಿಕ್ಕಂಡಲ್ಲಿ ಏನಾಗಿರ್ಬೇಕು? ಒಬ್ರು ಆಗಿರ್ಬೇಕು. ಯಾಕೆ ಚಿಕ್ಕಂಡಲ್ಲಿ ಯಾಕೆ ಒಬ್ಬರಾಗಿರ್ಬೇಕು? 1,44,000 ಅಲ್ಲಿ ಒಬ್ರು ಏನಕ್ಕೆ ಆಗಿರ್ಬೇಕು? ಸಾಕ್ಷಿಗಳಾಗಿ. ಏನ್ ಪ್ರಯೋಜನ ಅದರಿಂದ ಆದಾಯ ಏನು? ಅದರಿಂದ ಯಾರಿಗ ಪ್ರಯೋಜನ? ಅಂತಾರಲ್ಲ ಅದೇ ದೇವ್ರ ಚಿತ್ತ ಬ್ರದರ್, ಅದು ಒಂದು ಅದ್ರ ಸರಿ, ಓಕೆ. ಹೇಳಿ ನಮ್ಮ ಶೋಭಾಷ್ಟ ಏನ್ ಹೇಳ್ದಲ್ಲ ಹೇಳಿ. ಅಮರತ್ವ ಹೊಂದ್ಕೊಳ್ತಾರೆ. ಏನಕ್ಕೆ ಏನ್ ಪ್ರಯೋಜನ? ಅದರಿಂದ ಈ ಒಂದು ದೇವ್ರ ಕೆಲಸಕ್ಕೆ ಏನ್ ಒಂದು ಬೆಟರ್ ಆಗ್ತದೆ? ಇದು ಲೋಕಕ್ಕೆ ಬೆನಿಫಿಟ್. ಎಲ್ಲಾ ಜನಗಳಿಗೂ ದೇವ್ರದ್ದು ಸತ್ಯ ತಿಳಿಸ್ಬೋದಲ್ಲ ಬ್ರದರ್, ಅವರೇ ತಾನೇ ಮುಂದಕ್ಕೆ ನಡ್ಸಕ್ ಆಗ್ತಾರೆ. ಸಾಕ್ಷಿಗಳಾಗಿ ನಿರ್ಬೋದಲ್ಲ ಮುಂದಿನ ಜನ. ಬೆಳವಣಿಗೆ ದಾರಿ ಆಗುತ್ತೆ. ಕ್ರಿಸ್ತನು ಅಂದ್ರೆ ಸಭೆ ಮತ್ತು ಶಿರಸ್ಸು. ಆ ಈ ಸಭೆ ಲೋಕನ ಈ ಲೋಕಕ್ಕೆ ಚಿಕ್ಕಂದಿನಿಂದ ಆಶೀರ್ವಾದ ಆಡಲ್ಪಡುತ್ತೆ. ದೇವ್ರ ಚಿತ್ತ ನೆರವೇರ್ತೈತ್ರಿ ಅವ್ರ ಮಗನ. ಸರಿ, ಏನ್ ಗೊತ್ತಾ? 1000 year kingdom. 1000 years ರೂಲಿಂಗ್. ಏನ್ ಗೊತ್ತಾ? ಎಲ್ಲ ಹೇಳಿರೋದು ಪಾಯಿಂಟ್ ಕರೆಕ್ಟೇ. ಇದೇನಪ್ಪ ಸಾರಾಂಶ ಅಂತ ಹೇಳ್ಬೇಕಾರೆ ಏನ್ರಿ, ಇವಾಗ ಸಭೆ ಕಂಪ್ಲೀಟ್ ಆದ್ರೆ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಏನ್ ಬರ್ತದೆ ಭೂಲೋಕದಲ್ಲಿ? ಆಶೀರ್ವಾದ ದೇವರ ಖಂಡಿತ ರಾಜ್ಯ ಆನಂದ. ಬರ್ತದೆ. ಭೂಲೋಕದಲ್ಲಿ ಸಮಾಧಾನ. ಮತ್ತೆ ಇವಾಗ ಭೂಲೋಕದಲ್ಲಿ ಸಮಾಧಾನ ಬರ್ತಾರೆ. ನೀವು ಸತ್ತರಲ್ಲೇ ಬರ್ತಾರ? ಬರ್ತಾರ. ಎಸ್ ಬರ್ತಾರೆ. ಎಲ್ಲಾರ ಕಣ್ಗಳು ತೆರೀತದ? ಎಸ್ ಎಲ್ಲಾರ ಕೈ ಕಾಲು ನೆಟ್ಟಿಗಾಯ್ತದ? ಹೌದು ಹೌದು. ಎಲ್ಲಾರ್ಗು ಆರೋಗ್ಯ ಬರ್ತದ? ಹೌದು. ಎಸ್ ಎಲ್ಲಾರ್ಗು ಬಟ್ಟೆ ಕೊಡ್ತಾರ? ಹೌದು. ಎಲ್ಲಾರ್ಗು ತಿನ್ನಕ್ಕಿರ್ತದ? ಇರುತ್ತೆ. ಮತ್ತೆ ಅವಾಗ ಜೈಲ್ ಇರ್ತದ? ಇರಲ್ಲ ಸರ್. ಇರಲ್ಲ. ಅವಾಗ ವಯಸ್ಸಾದವರೆಲ್ಲ ಯವನಸ್ಥರಾಗ್ತಾರ? ಎಸ್ ಹೌದು. ಮತ್ತೆ ಈ ಹೋಮ್ ಫಾರ್ ಏಜು, ಈ ಸ್ಕೂಲು, ಈ ಕಾಲೇಜು, ಈ ಅನಾಥಾಶ್ರಮ, ಈ ಹಾಸ್ಪಿಟಲ್ ಕಟ್ಟಕ್ ಪ್ರಯತ್ನ ಮಾಡ್ರಪ್ಪ. ಯಾವ್ದೋ ಟೆಂಪ್ರರಿಯಾಗಿ ಒಂದು ಹಾಸ್ಪಿಟ್ಲ್ ಕಟ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಅವರು ಸಾಯ್ತಾರೆ, ನಾವು ಸಾಯ್ತೀರಿ. ಏನೋ ಓಲಿ ಹಾಸ್ಪಿಟ್ಲ್ ಇರ್ಬೇಕು, ಬೇಡ ಅಂತ ಹೇಳ್ತಾರಲ್ಲ, ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಆದ್ರೆ ಅದು ನಿಜವಾಗ್ಲೂ ಮನುಷ್ಯನಿಗೆ ನಿತ್ಯ ಜೀವ ಕೊಡಕ್ ಸಾಧ್ಯನಾ? ಇಲ್ಲ ಸರ್. ನಾನು ದಿನ ನೋಡ್ತೀನಿ, ನಮ್ಮ ಮನೆ ಹತ್ರ ಒಬ್ಬ ತಾತ ದಿನ ವಾಕಿಂಗ್ ಮಾಡ್ತಾ ಇರ್ತಾರೆ. ಕೇಳಿದ್ರೆ ಸರ್ ದಿನ 10 ಕಿಲೋಮೀಟರ್ಸ್ ವಾಕಿಂಗ್ ಮಾಡ್ತೀನಿ ಅಂತ. ತಾತ ಏನ್ ಸಾಯೋದೇ ಇಲ್ವಾ? ಇವತ್ತೆಲ್ಲ ಸತ್ಯ ಸಾಯ್ತೀರಿ. ಎಷ್ಟು ವಾಕಿಂಗ್ ಮಾಡಿದ್ರಿ ಅಂತೆ? ಏನ್ ಶುಗರ್ ಬರಲ್ಲ, ಬಿ ಪಿ ಬರಲ್ಲ, ಬೇರೆ ಎಲ್ಲ ಕಾಯಿಲೆಗಳು ಬಂದಿದೆ ಅಂತ ಒಂದೆಲ್ಲ ಒಂದಿನ ಹೋಗ್ಲೇಬೇಕು. ಸೊ ಮರಣನ ಅವಾಯ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಅದರಿಂದ ಈ ಲೋಕ ಸುಧಾರಣೆ ಕೆಲಸಗಳು ಮಾಡೋದ್ರಿಂದ ಟೆಂಪ್ರರಿ ಬ್ಲೆಸಿಂಗ್, ಅದೇ ಸೇತಾನ್ ಹೇಳಿದ್ದು, ಬಾ ನನ್ನ ಜೊತೆಗೆ ಬಾ, ಏನ್ ಮಾಡೋಣ, ನೀನು ಸ್ವಲ್ಪ ಕೋಪರೇಟ್ ಮಾಡು, ಏನ್ ಮಾಡೋಣ, ಇದೆಲ್ಲ ನಿನಗೆ ಕೊಡ್ತೀನಿ, ನೀನೇ ಮಾಡಿ ಕೆಲಸ, ಒಳ್ಳೆ ಕೆಲಸ ಮಾಡು, ಅಂದ್ರ ನಿನ್ ಕೈಲಿ ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಪ್ಪ. ಆದ್ರೆ ನೀನ್ ನನಗೇನಾಗ್ಬೇಕು? ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ನನ್ನ ಪ್ಲಾನು ನಾನು ಹೇಳ್ತೀನಿ ಅದ್ ಪ್ರಕಾರ ಮಾಡ್ಬೇಕು. ಜನಗಳಿಗೆ ಒಳ್ಳೆ ಆರೋಗ್ಯ, ಆಯುಸ್ಸು ಎಲ್ಲ ಕೊಡು, ಆದ್ರೆ ಅವ್ರ ಪಾಪಿಗಳಾಗೆ ಇರಬೇಕು, ನನ್ನ ಕಂಟ್ರೋಲ್ಲೇ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಎಲ್ಲರೂ ಮೂಢನಂಬಿಕೆಯಲ್ಲೇ ಇರಬೇಕು, ಎಲ್ಲಾರು ನಾನು ಮೋಸ ಮಾಡ್ತೀನಿ, ಮೋಸದಲ್ಲೇ ಒಳಗಾಗಿರ್ಬೇಕು ಅಂತಂದ್ಬಿಟ್ಟು ನನ್ನ ಗ್ರಿಪ್ಪಲ್ಲೇ ಇರಬೇಕು ಅಂತ ಸೇತಾನ್ ಏನ್ ಮಾಡ್ತಾನೆ? ಪಕ್ಕಾ ಪ್ಲಾನ್. ಇದು ನಡೀತಾ ಇಲ್ಲ ಗಾಸ್ಪಲ್ ಏಜಲ್ಲಿ. ಅದರ ಯಾವಾಗ ಅಪೋಸ್ತಲರು ಮರಣ ಬಂದ್ರೋ, ಈ ಆಂಟಿ ಕ್ರೈಸ್ಟ್ ಪೀರಿಯಡ್ ರೂಲ್ ಆಗಿ ಬಂತೋ, ಇದೇ ಕೆಲಸನ ಸೂಪರ್ ಆಗಿ ಸೇತಾನು ಯಾರು ನಿಪೇಕ್ಷಿಸ್ಕೊಂಡು ಮಾಡ್ದ? ಸಭೆ ನಿಪೇಕ್ಷಿಸ್ಕೊಂಡು ಏನ್ ಮಾಡ್ದ? ರೋಮನ್ ಕ್ಯಾಥಲಿಕ್ ಹೋದ್ಮೇಲೆ ನೆಕ್ಸ್ಟ್ ಏನ್ ಬಂದ್ರು? ಪ್ರೊಟೆಸ್ಟೆಂಟ್ಸ್ ಬಂದ್ರು. ಅದರ CSI, ಲೂಥರನ್ನು, ಬ್ಯಾಪ್ಟಿಸ್ಟು, ಮೆಥೋಡಿಸ್ಟು ಅಲ್ವರ ಏನ್ರಿ? CSI ಅಂದ್ರೆ ಚರ್ಚ್ ಆಫ್ ಕ್ರೈಸ್ಟು, ಎಷ್ಟೆಷ್ಟು ಬಂದ್ಬಿಡ್ತು ಅಲ್ಲ. ಇವರೆಲ್ಲ ಏನ್ ಮಾಡಿದ್ರು? ಇವರೆಲ್ಲಾನು ಸೇಮ್ ಅದೇ ಕತೆ ರೀ, ಏನು ಡಿಫ್ರೆನ್ಸ್ ಇಲ್ಲ ಅಲ್ರ. ಅವ್ರು ಮಾಡ್ದಂತಾನೆ ಇವರು ಮಾಡಕ್ ಶುರು ಮಾಡಿದ್ರು ಅಲ್ರ. ದೇವ್ರ ಕೆಲಸ ಮಾಡ್ರಪ್ಪ ಅಂದ್ರೆ ದೇವ್ರಿಗೆ ಮಾಡೋಂಥ ಕೆಲಸ ಎಷ್ಟುಗಳೈತೆ, ಸತ್ಯ ಹೇಳೋಂಥ ಎಷ್ಟೋ ವಿಚಾರಗಳಿದೆ, ಅದೆಲ್ಲ ಬಿಟ್ಬಿಟ್ಟು ಏನ್ರಿ ಇವೆಲ್ಲ ಮಿಸ್ಮರೈಸಿಂಗ್ ಆಕ್ಟಿವಿಟೀಸ್. ಏನು ಮಿಸ್ಮರೈಸಿಂಗ್ ಅಂತ ಗೊತ್ತಾ? ಏನು ಮಿಸ್ಮರೈಸಿಂಗ್ ಅಂದ್ರೆ? ಮಂಕ್ ಮಾಡೋದು.
ಮಂಕ್ ತಪ್ಪಾದ ಮಾಡೋದು ಸೂಪರ್. ಹೆಂಗ್ ಗೊತ್ತಾ ಮಂಕ್ ಮಾಡೋದು? ಮಿಸ್ಮರೈಸೇಷನ್ ಏನೋ ಒಬ್ಬ ಒಬ್ಬ ಸೂಪರ್ ಒಬ್ಬ ಇವನಿಂದ ಮೆಜಿಷಿಯನ್ ಪಿ ಸಿ ಆಸ್ಕರ್ ಅಂತ ಕೇಳಿದಿರಾ? ಆಸ್ಕರ್ ಏನು ಪಿ ಸಿ ಸರ್ಕಾರ್, ಸಾರಿ ಕರೆಕ್ಟಾಗಿ ಬಂತು ನೋಡ್ರಿ, ಪಿ ಸಿ ಸರ್ಕಾರ್ ಅಂತ. ಅವನು ಏನು ಸೂಪರ್ ಮೆಜಿಷಿಯನ್ ಅಂತಂದ್ರೆ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ದ, ಆದ್ರೆ ಇವಾಗ ಇದರ ಎಲ್ಲ ಗೊತ್ತಿಲ್ಲ. ಏನ್ರಿ ಏನು ಬ್ಯೂಟಿಫುಲ್ ಮ್ಯಾಜಿಕ್ ಅಂದ್ರೆ ಎಲ್ಲರ ಮುಂದೆ ಹಂಗೆ ನೋಡ್ಸ್ಕೊಂತೀನಿ, ಹಂಗೆ ನಿಮ್ಮ ಕಣ್ಮುಂದೆ ಹಂಗೆ ತಾಜ್ ಮಹಲ್ನೇ ಮಾಯ ಮಾಡ್ಬಿಡ್ತಾನ್ರಿ. ಅದರ ಆ ಥರ ಒಂದು ಗ್ರ್ಯಾಂಡ್ ಆಗಿರೋಂಥ ಒಂದು ಮೆಜಿಷಿಯನ್ ಅವನು ಏನು ಮಾಡ್ತಾರೆ, ಇಲ್ಲಿ ಮಾಯ ಮಾಡ್ಬಿಡ್ತಾನ ಏನು ತಾಜ್ ಮಹಲ್ ಹೊಟ್ಟೋಗ್ಬಿಡ್ತಾ ಅಂದರೆ ಇಲ್ಲ ರೀ, ಇರ್ತದೆ. ನಮ್ಗೆ ಯಾವ ಥರ ಮಿಸ್ಮರೈಸ್ ಮಾಡ್ತಾರೆ ಅಂತಂದರೆ ಇರೋವಂಥ ವಸ್ತು ಇಲ್ದ ರೀತಿಲಿ ಕಾಣಿಸ್ಬೇಕು, ಇಲ್ದಿರೋಂಥ ವಸ್ತು ಇರತ್ತಲ್ಲಿ ಏನಾಗ್ಬೇಕು ನಮಗೆ ಕಾಣಿಸ್ಬೇಕು, ಆ ಥರ ಮಾಡ್ತಾರೆ. ಇದೇ ಸೇತಾನ್ ಕೆಲಸ ರೀ. ಸತ್ಯದಲ್ಲಿ ಏನಿದೆಯೋ ಇವೆಲ್ಲ ಬಿಟ್ಬಿಟ್ಟು ಸತ್ಯ ಇಲ್ದಿರೋದೇ ನಮ್ಗೆ ಏನು ಮಾಡ್ತಾನೆ ಪಿಕ್ಚರ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಏನು ಮಾಡ್ತಾರೆ ಅಂದರೆ, ಒಬ್ರು ಸಿಸ್ಟಂಗೆ ಕೇಳಿದ್ರು, ಸತ್ಯ ಎಲ್ಲ ಕೇಳ್ತಾರೆ, ಪಾಪ ಬ್ರದರ್ ನೀವು ಹೆಂಗೆ ಆರಾಧನೆ ಮಾಡ್ತೀರಾ, ಏನು ಕೈ ಇಟ್ಕೊಂಡು ಚಪ್ಪಾಳೆ ತಗೊಂಡು ಆಮೇಲೆ ಅಲ್ಲಿ ಸ್ತೋತ್ರ ಅನ್ಕೊಂಡು ತಬಲ ಹಾಕೊಂಡು ಅನ್ಕೊಂಡು ಏನು ಜಿಗ 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 ಅಂತ ಅನ್ಕೊಂಡು ಆಡ್ತಾ ಇರ್ಬೇಕಾ? ಇದೆಲ್ಲ ಆರಾಧನಲ್ಲ ರೀ. ಎಲ್ಲೈತೆ ನಮ್ಮ ಸತ್ಯವೇದದಲ್ಲಿ ಯೇಸು ಕ್ರಿಸ್ತು ಮಾಡೋರು ಆ ಥರ? ಬೈಬಲಲ್ಲಿ ಯೇಸು ಕ್ರಿಸ್ತು ಸಂಗೀತ ಆಡಿದ್ರ ಇಲ್ವಾ? ಅದ್ರ ಸ್ತುತಿ ಮಾಡ್ಬೇಕಲ್ಲ ಸರ್ ದೇವ್ರಿಗೆ. ಇರೀಗ ಅದನ್ನೇ ಅದನ್ನ ಮಾಡಬೇಕು. ಯೇಸು ಕ್ರಿಸ್ತು ಮಾಡೋರಾ? ಇಲ್ಲ ಸರ್, ಮಾಡಿದ್ರ ಮಾಡಿಲ್ವಾ? ದೇವ್ರು ಪ್ರಾರ್ಥನೆ ಮಾಡಿದ. ಯೇಸು ಕ್ರಿಸ್ತು ಸಂಗೀತ ಆಡಿದ್ರ ಇಲ್ವಾ? ಇಲ್ಲ. ಇಲ್ಲ. ಇಲ್ಲ ಬ್ರದರ್. ಹೌದಾ? ಈ ಯೇಸು ಕ್ರಿಸ್ತು ಸಂಗೀತ ಆಡಿದ್ದಾರೆ. ಪ್ರಭು ರಾತ್ರಿ ಭೋಜನ ಮುಗ್ದಿಂದ ಕೀರ್ತನೆ ಹಾಡಿದ್ರು ಅವ್ರು. ಎಣ್ಣೆ ಮರಗಳ ಗುಡ್ಡದಲ್ಲಿ. ಹಾ, ಎಲ್ಲೈತೆ? ಹೊಸ ಒಡಂಬಡಿಕೆ ಅಲ್ಲೇ ಇದ್ರ ಪಸ್ಕ ಹಬ್ಬ ಇದು ಏನು ಕಿಲಳೆ ಉತ್ತರ ಕೊಡ್ತೀರಾ? ಎಲ್ಲೈತೆ ಅಂದ್ರೆ ಬೈಬಲ್ ಐತೆ ಅಂತ ಹೇಳೋದು. ಮತ್ತೆ 75 ಬರ್ತದೆ. ಹಾಡಿದ್ರು ಬ್ರದರ್. ಪ್ರಭು ರಾತ್ರಿ ಭೋಜನ ಅವ್ರು ಶಿಲ್ಪೆ ಮಾಡೋದಕ್ಕಿಂತ ಮುಂಚೆ. ಕರೆಕ್ಟ್. ಎಲ್ಲೈತೆ? ಎಲ್ಲಿದೆ ಗೊತ್ತಾ? ನೋಡ್ರಿ, ಮ್ಯಾಥ್ಯೂ 26:30 ನೋಡಿ, ಒಂದು ನಿಮಿಷ. ಬಳಿಕ ಅವರು ಕೀರ್ತನೆಯನ್ನು ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. ಓದಿ ಮ್ಯಾಥ್ಯೂ 26:30. ಬಳಿಕ ಅವರು ಕೀರ್ತನೆಯನ್ನು ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. ನೋಡ್ರ, ಕೀರ್ತನೆ ಆಡ್ರು ಅಂದ್ರೆ ಯೇಸು ಕ್ರಿಸ್ತು ಮಾಡ್ರೆ ತಬಲ ಅಂದ್ರೆ ವೀಣೆ ಅದೆಲ್ಲ ಮೃದಂಗ ಎಲ್ಲ ಇಟ್ಕೊಂಡು ಚೆನ್ನಾಗಿ ಬಾಸೆ ಎಲ್ಲ ಕುಡೀರಪ್ಪ ಅಂತ ಆ ಥರ ಮಾಡೋರಾ? ಇಲ್ಲ ರೀ. ಸಮಾಧಾನವಾಗಿ ದೇವ್ರಿಗೆ ಸ್ತುತಿ ಸ್ತೋತ್ರಗಳನ್ನ, ಯಾಕೆ ದಾವಿದ್ ನಾಡಿದ್ದು ದೇವ್ರಿಗೆ ಯೇಸು ಕ್ರಿಸ್ತು ಗೊತ್ತಿರ್ಲಿಲ್ವಾ? ದೇವ್ರಿಗೆ ಹೇಳೋರೆ 10 ವೀಣೆಗಳು 10 ತಂತಿಗಳು ಅಂತ ವೀಣೆಗಳ ಮುಖಾಂತರ ದೇವ್ರನ್ನ ಸ್ತುತಿಸಿ ಅಂತ ಹೇಳೋರೆ ಅಲ್ವರ? ಏನ್ರಿ ಅವೆಲ್ಲ ದಾವಿದನ್ ಬರ್ತಿ ಅಂತ ಗ್ರಂಥಗಳೆಲ್ಲ ಗೊತ್ತಿಲ್ವಾ ಯೇಸು ಕ್ರಿಸ್ತನ್ಗೆ? ಅಪೊಸ್ತಲ ಪೌಲ್ಗೆಲ್ಲ ಗೊತ್ತಿರ್ಲಿಲ್ವಾ? ಯಾವ ಸಭೆಯಲ್ಲಿ ರೆಕಾರ್ಡ್ ಇದೆ ಅದರ? ಅಂದ್ರೆ ಏನಕ್ಕೆ ಉದಾಹರಣೆ ಕೊಟ್ಟೆ ಅಂದ್ರೆ ನೋಡ್ರಿ, ಸೇತಾನು ಸಭೆನ ಹೆಂಗ್ ಮಂಕ್ ಮಾಡೋಣ ನೋಡ್ರಿ ಅಂತೀನಿ. ಅವ್ನ ಕೆಲಸನ ಏನ್ರಿ? ಮಿಸ್ಮರೈಸಿಂಗ್ ಹೇಳ್ದಲ್ಲ, ಮ್ಯಾಜಿಕ್ ಇಲ್ದಿರೋದನ್ನ ಇರೋ ಥರ ನೋಡ್ಸೋದು, ಇನ್ನೇ ಆರಾಧನೆ ಅಂತ ಪಿಕ್ಚರ್ ತಂದ್ಬಿಟ್ಟ. ಅದಕ್ಕೆ ಸತ್ಯ ಅನ್ಬಿಟ್ಬಿಟ್ರು. ಸತ್ಯ ಅನ್ಬಿಟ್ಬಿಟ್ರು ಜನಗಳು ಎಲ್ಲ. ಹೆಂಗಿದೆ ಅಂತಂದ್ರೆ ಒಳ್ಳೆ ಸೂಪರಾಗಿ ಒಳ್ಳೆ ಆಡ್ತಾರೆ, ಹೆಂಗಿರ್ತಾರೆ ಜಿಗಿ 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 ಅಂತ ಅಲ್ವಾ? ನಿಮ್ಗೇನ ಮೂಡ್ ಬೇಜಾರಾಗ್ಬಿಟ್ರೆ ಒಳ್ಳೆ ಸಾಂಗ್ ಕೇಳೋರು ನಿಮ್ಗೆ ಏನಾಗ್ತಾರೆ, ಮೈಂಡು ರಿವೈವ್ ಆಗ್ತಾರೆ, ರಿಫ್ರೆಶ್ ಆಗ್ತಾರೆ ಇಲ್ವೋ? ಆ ಥರ ಆಗ್ಬಿಡೈತಿವ ಸಭೆಗಳು ಅಲ್ವರ? ಏನಾಗ್ಬಿಟ್ಟಿದ್ರೆ ಸಭೆಯಲ್ಲಿ ಸತ್ಯನೇ ಇಲ್ಲ ರೀ, ಬರೀ ಏನ್ರಿ ಬರೀ ಹಾಡುಗಳು. ಎಲ್ಲ ಈ ಸತ್ಯ ಅಂದ್ರೆ ಸತ್ಯ ಇಲ್ಲ. ಸತ್ಯ ಮುಖ್ಯವಾಗಿರ್ಬೇಕ್ರಿ. ಇದೆಲ್ಲ ಸೆಕೆಂಡ್ರಿ. ಇದೆಲ್ಲ ನಮಗೆ ದೇವ್ರಿಗೆ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಖಂಡಿತವಾಗಿ ಮಾಡಬೇಕು, ಇಲ್ವಂತಿಲ್ಲ ರೀ. ಅದು ಹೇಗಿರಬಾರ್ದು ಅಂತಂದ್ರೆ, ಒಂದು ಸಿನಿಮಾ ಸಂಗೀತ ನಾನು ಏನ್ರಿ ಒಂದು ಎಲ್ಲೋ ಕ್ಲಬ್ಗಳ ಆಡೋಂಥ ಸಂಗೀತಗಳ ಥರ ಇರಬಾರ್ದ್ರಿ. ನಮ್ಮ ದೇವ್ರಿಗೆ ಗೌರವವಾಗಿ ಘನತೆ ಉಳ್ಳವರಾಗೆ ಏನ್ರಿ ಒಂದು ಸಮಾಧಾನದಿಂದ ನಾವು ಮಾಡೋ ರೀತಿಲಿ ಏನಾಗಿರ್ಬೇಕು, ಒಂದೇ ಒಳ್ಳೆ ಒಂದು ಸಂಗೀತ ಥರ ಏನಾಗಿರ್ಬೇಕು, ಅದು ಇರಬೇಕು ಅಲ್ವರ? ಇದು ನಾನು ಏನು ಕೇಳಿದೆ ಅಂದರೆ, ಇವತ್ತು ಪೆಂಟಿಕಾಸ್ಟ್ ಸಭೆ ಹೆಂಗೈತೆ ಏನ್ರಿ, ಅಲ್ಲಿ ಇರೋದೇ ಬರೀ ಏನ್ರಿ ಆರಾಧನೆ, ಅಲ್ಲಿ ಆಮೇನ್ ಅಂತಂದ್ಬಿಟ್ಟು ವಾಕ್ಯ ಹೇಳ್ಬಿಟ್ಟು ಆ ವಾಕ್ಯದಲ್ಲಿ ಇಡೀ ದಿನ ಏನು ಮಾಡ್ಬಿಡ್ತಾರೆ, ಅದನ್ನೇ ಕಳೆದು ಬಿಡ್ತಾರೆ. ಅದರ ಉಪವಾಸ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಬರೀ ಸಂಗೀತಗಳು, ಬರೀ ಪ್ರಾರ್ಥನೆಗಳು. ನೀವೊಂದು ಪ್ರಾರ್ಥನೆ ಮಾಡಿ, ನಾವೊಂದು ಪ್ರಾರ್ಥನೆ ಮಾಡಿ, ಅವ್ರಿಗೆ ಪ್ರಾರ್ಥನೆ ಮಾಡಿ, ಇವ್ರಿಗೆ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ಪ್ರಾರ್ಥನೆ ಮಾಡಿ, ಮುಗ್ದಾಯ್ತಂಡೆ ಅಪ್ಪ ಅಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ಕೆಲಸಗಳನ್ನ ನಮ್ಮ ಯೇಸು ಕ್ರಿಸ್ತನಾಗಲಿ ಸಭೆ ಆಗಲಿ ಮಾಡಲಿಲ್ಲ. ಅದಕ್ಕೆ ನೂತನ ಸೃಷ್ಟಿಗೆ ಏನಪ್ಪ ಹೋರಾಟ ಅಂತ ಹೇಳ್ಬೇಕಾದ್ರೆ ನಮ್ಮ ಸೋದರ ಏನು ಹೇಳ್ತಾರೆ ಅಂದರೆ, ಇದು ನೂತನ ಸೃಷ್ಟಿಗೆ ಸೇತಾಂತರಂಥ ಆಲೋಚನೆಗಳು. ಸಮಾಜನ ಸುಧಾರಣೆ ಮಾಡೋದು ಏನ್ರಿ, ಸಮಾಜನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳೋಂಥದ್ದು ಕೆಲಸಗಳು ಸಭೆ ಕೆಲಸಗಳು ಅಲ್ಲ ಅಲ್ವರ? ಏನ್ರಿ ಈ ಕೆಲಸಗಳನ್ನ
ಅಂದರೆ ನಮ್ಮಂಗೆ ಮಾಡೋದಕ್ಕೆ ನಮಗೆ ಕೊಟ್ಟಿಲ್ಲ. ನಮ್ಮ ಕೆಲಸ ಕೊಟ್ಟಿರೋದೇನೋ ಚಿಕ್ಕ ಹಿಂಡನ್ನ ಏನು ಮಾಡಬೇಕು, ಸಿದ್ಧ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಚಿಕ್ಕ ಹಿಂಡನ್ನ ಕಂಪ್ಲೀಟ್ ಮಾಡ್ತಾ ಹೆಂಗೆ ಕಂಪ್ಲೀಟ್ ಮಾಡ್ತೀರಾ? ಚಿಕ್ಕ ಹಿಂಡನ್ನ ಕಂಪ್ಲೀಟ್ ಮಾಡಿದ್ರೆ ಫಸ್ಟು ಮೊದಲು ನಾವೇನು ಮಾಡಬೇಕು, ರಕ್ಷಣೆನ ಓಟ ಓಡಿ ಮುಗಿಸ್ಬೇಕು. ಆಮೇಲೆ ಯಾರೆಲ್ಲ ಈ ಓಟನ ಓಡಿ ಮುಗಿಸೋದಕ್ಕೆ ಮನಸ್ಸಿದೆಯೋ ಅವ್ರದ್ದೇನು ಮಾಡಬೇಕು, ಚಿಕ್ಕ ಹಿಂಡಾಗೆ ಸೇರಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅವ್ರಿಗೆ ಎಂಕರೇಜ್ ಮಾಡಬೇಕು. ಅದರ ಇವಾಗ ನಮಗೆ ಯಾರೊಬ್ರು ಎಂಕರೇಜ್ ಮಾಡೋದು ನಮ್ಗೆ ಏನಾಗ್ತದೆ, ಬಲ ಬರ್ತದೆ. ಹೌದಪ್ಪ ಇನ್ನೂ ಓಡಬೇಕು ಅನ್ಸ್ತದೆ. ಸೇತನ ಹೆಂಗೆ ಗೊತ್ತಾ ಮಾಡ್ತಾನೆ, ನಮ್ಗೆ ಓಡ್ಬೇಡ ಇಂದ್ಕ ಅಂತ ಏನು ಮಾಡ್ತಾನೆ, ಪ್ರಯತ್ನ ಮಾಡಿ ನಾವೇನು ಮಾಡಬೇಕು, ಎದ್ದು ಓಡು ಅಂತ ಮಾಡಬೇಕು. ನಾವು ಪ್ರೋತ್ಸಾಹ ಪಡಿಸ್ಬೇಕು. ಅದರ ಈ ಕೆಲಸನೇ ದೇವರು ಸಭೆ ಮಕ್ಳು ಕೂಡ. ಇವಾಗ ಇದೊಂದು ಶೋಧನೆ ಏನ್ರಿ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅದರ ದೇವರ ಮಕ್ಳಿಗೆ ಬರೋಂಥ ಶೋಧನೆ ಏನೋ ಒಂದು ಮೂರನೇದು, ಸಮಾಜ ಸುಧಾರಣೆ ಮಾಡೋಂಥದ್ದು ಅಲ್ಲ, ಸಮಾಜನ ಬೆಟ್ರ್ ಮಾಡೋಂಥದ್ದು ಕೆಲಸಗಳು ಸಭೆಯ ಒಂದು ಕೆಲಸಗಳು ಅಲ್ಲ. ಕಷ್ಟ ಸಂಕಟಗಳಲ್ಲಿ ನಾವೇನು ಮಾಡಬೇಕು, ನಾವು ಇರಬೇಕು. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಅದರ ವೇದನೆಗಳಲ್ಲಿ, ಈ ಶೋಧನೆಗಳು ನಮಗಂತೂ ಇದ್ದೇ ಇರಬೇಕು ಸಾಯೋವರೆಗೂ. ಇದರಲ್ಲಿ ನಮಗೆ ಎಷ್ಟಾಗ್ತಾರೋ ಅಷ್ಟೇ ಮಾಡೋಕೆ ನಾವು ಬೆಟ್ರಾಗಿ ದೇವ್ರು ಮಾಡೋಕೆ ನಾವು ಮಾಡ್ಬೇಕು. ನೋಡಿ ಈ ಕ್ರಿಸ್ತನ್ ಏನು ಉತ್ತರ ಕೊಟ್ಟರು ಏನ್ರಿ, ದೇವ್ರನ್ನ ಮಾತ್ರ ಏನು ಮಾಡ್ಬೇಕು, ನೀನು ಆರಾಧಿಸ್ಬೇಕಂದ್ರೆ ಏನು ಮೀನಿಂಗು, ನಾವು ದೇವ್ರು ಹೇಳೋಂಥ ರೀತಿಲಿ ಆರಾಧಿಸ್ಬೇಕ್ರಿ. ದೇವ್ರು ಹೆಂಗೆ ಹೇಳಿದ್ರೆ ಅದು ತಕ್ಕಂತೆ ನಾವೇನು ಮಾಡಬೇಕು, ಆರಾಧಿಸ್ಬೇಕು. ಹೇಳ್ತಾರೆ ದೇವ್ರನ್ನ ಆರಾಧನೆ ಮಾಡಿ ಹೆಂಗೆ ಆರಾಧನೆ ಮಾಡ್ಬೇಕು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ, ಸತ್ಯದ ತಕ್ಕಾಗೆ ಸತ್ಯಕ್ಕೆ ತಕ್ಕಂಗೆ ಆರಾಧಿಸ್ಬೇಕು. ನೋಡೋರ. ಆತ್ಮಿಕ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ, ಆತ್ಮಿಕ ರೀತಿಯಲ್ಲಿ ಏನರ್ಥ, ಪೂರ್ಣ ಮನಸ್ಸಿನಿಂದಲೂ ಹಾಗೇ ಕಣ್ಣು ಮುಚ್ಕೊಂಡು ಧ್ಯಾನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ. ಆರಾಧಿಸ್ಬೇಕಾ? ಇಲ್ಲ ಸರ್, ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ. ಅದೇ ಪೂರ್ಣ ಪ್ರಾಣದಿಂದ ಗೊತ್ತೇ ಆಗ್ಬಾರ್ದು. ಏನ್ ಚಪ್ಪಾಳೆ ತರ್ತಾ ಇದ್ದೀನಿ, ಏನ್ ಕುಡಿತಾ ಇದ್ದೀನಿ ಯಾರು ಗೊತ್ತಾಗ್ಬಾರ್ದು. ನಮ್ಮ ಹೃದಯ ಪೂರ್ವಕ ಮಾಡ್ತಾ ದೇವ್ರ ಮೆಚ್ಚೋ ರೀತಿ ಮಾಡ್ಬೇಕು. ಆ ವಾಕ್ಯದಲ್ಲಿ ಅರ್ಥ ಇದೆ ಏನ್ ಗೊತ್ತಾ, ಸತ್ಯದ ತಕ್ಕ ಹಾಗೆ ಪೂರ್ಣ ಹೃದಯದಲ್ಲಿ ಪೂರ್ಣ ಮನಸ್ಸಲ್ಲಿ ಏನಿರ್ಬೇಕು, ವಾಕ್ಯ ಇರ್ಬೇಕ್ರಿ. ಯಾರೆಲ್ಲ 100% ದೇವ್ರ ವಾಕ್ಯ ನೆಲೆಗೊಂಡಿರ್ತಾರೋ ಅವ್ರ ಆರಾಧನೆ ಹೆಂಗಿರ್ತಾರೆ ಗೊತ್ತಾ, ಇಂಟೆಲಿಜೆಂಟ್ ಆಗಿರ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ನೀವು ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸಿ, ಇದೇ ನೀವು ಮಾಡತಕ್ಕಂತ ಬುದ್ಧಿ ಉಳ್ಳ ವಿವೇಕಪೂರ್ವಕವಾದ ಆರಾಧನೆ. ಆರಾಧನೆ ಇದೇ ಈ ಆರಾಧನೆ ಮಾಡಿದ್ರೆ, ಬೇರೆ ಆರಾಧನೆ ಮಾಡಿದ್ರೆ ಅವಿವೇಕವಾದಂತ ಆರಾಧನೆ ಅಂತ ಅರ್ಥ. ಸಿಂಪಲ್ ಆಸ್ ದಟ್ ಅಷ್ಟೇ ಅಲ್ವರ. ಅದರಿಂದ ನಾವು ಸತ್ಯಕ್ಕೆ ಮಾಡಕ್ಕೆ ಮುಖ್ಯ ತಗೊಳ್ಬೇಕು. ಸೇತನ ಮೈಂಡ್ ಹಿಂಗೆ ಡೈವರ್ಟ್ ಮಾಡೋರಿ. ಸತ್ಯನ ಬಿಟ್ಬಿಟ್ಟು ಏನು ಮಾಡ್ತಾನೆ, ಎಲ್ಲ ಅದರ್ ಆಕ್ಟಿವಿಟೀಸ್ಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಓಕೆಂಟ. ಅದರಿಂದ ನೋಡ್ಬೇಕು, ಪೊಲಿಟಿಕ್ಸ್ ಅದು ಇವ್ರು ನೋಡಲ್ಲ. ಇವತ್ತು ನೋಡಿದ್ರೆ ಏನು, ಈ ಲೋಕಸಭೆ ಏನಕ್ಕೆ ಆಗೋದಕ್ಕೆ ಕಾರಣ ಅಂದರೆ ಇವರು ಪೊಲಿಟಿಕ್ಸ್ ಜೊತೆ ಸೇರಿಬಿಟ್ರು, ರಾಜ್ಯಾಧಿಕಾರಿಗಳ ಜೊತೆ ಸೇರಿಬಿಟ್ರು ಅಲ್ವರ. ರೋಮನ್ ಕ್ಯಾಥಲಿಕ್ ಸಭೆ ರೋಮನ್ ಎಂಪೈರ್ ಜೊತೆ ಸೇರಿತು, ರೋಮನ್ ಕ್ಯಾಥಲಿಕ್ ಆಗೋಯ್ತು. ಈ ಕಾಲದಲ್ಲಿ ಪ್ರೊಟೆಸ್ಟೆಂಟ್ ಸಭೆಗಳು ಏನು ಮಾಡ್ಬಿಟ್ರೆ, ಎಲ್ಲ ವರ್ಲ್ಡ್ ಲೀಡರ್ ಜೊತೆ ಸೇರ್ಕೊಂಬಿಟ್ರೆ. ಅವ್ರು ಹೇಳೋದಂತೆ ಅವ್ರ ಜೊತೆಗೆ ಏನು ಮಾಡೋದು, ಹಿಜ್ಜೋಡರಾಗಿ ನಡೆಯೋದು. ದಿಸ್ ಇಸ್ ನಾಟ್ ಗಾಡ್ಸ್ ಫಿಲ್ ಅಲ್ವರ. ಅದೇ ನೋಡ್ಬೇಕಾರೆ ಅಮೆರಿಕಾಲೇ ನೋಡ್ರಿ, ಏನು ಅಮೆರಿಕವ್ರಿಗೆ ಏನು ಥಾಟ್ ಅಂದರೆ, ಸತ್ಯ ಗೊತ್ತಿಲ್ಲದವ್ರಿಗೆ ಹೇಳೋದು ನಾನು ಏನ್ರೆ, ಫಸ್ಟು ಅಯ್ಯೋ ಎಲ್ಲೆಲ್ಲ ಹಾಸ್ಪಿಟ್ಲ್ ಕಟ್ಬಿಟ್ರಪ್ಪ, ಎಲ್ಲ ಆಗ್ತಾರೆ ಏನು ಮಾಡಿ, ಅನಾಥಾಶ್ರಮ ಕಟ್ಬಿಡಿ, ಎಲ್ಲ ಆಗ್ತಾರೆ ಸಭೆಗಳು ಏನು ಮಾಡಿ ನೀವು ಕಟ್ಬಿಡಿ, ಅಷ್ಟೇ ಗೊತ್ತಿರೋದು ಅವ್ರಿಗೆ, ಇನ್ನೇನೋ ಗೊತ್ತಿಲ್ಲ. ಯಾಕೆ ಅದೇನು ತಿಳ್ಕೊಂಬಿಟ್ರೆ, ಇದೇ ದೇವರ ಕೆಲಸ ಅಂತ. ಇದು ದೇವ್ರ ಕೆಲಸ ಅಲ್ಲ ರೀ ಇವಾಗ ಅಲ್ವರ. ನನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇನ್ನು ಮುಂದಕ್ಕೆ ಬರೋ ವಾರದಲ್ಲಿ ನಾವೇನು ಮಾಡೋಣ, ಇದು ನನಗೆ ಕಂಟಿನ್ಯೂ ಮಾಡೋಣ. ನಾವು ನೆಕ್ಸ್ಟು ನೋಡೋಣ. ಓಕೆನಾ? ಸರಿ, ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಇದ್ರೆ ಹೇಳ್ರಿ. ಬಸವರಾಜ್ ಬ್ರದರ್ ನೀವೇನೋ ಹೇಳ್ತಾ ಇದ್ರಿ. ಮಧ್ಯ ಮಾತಾಡಕ್ ಬಂದದ್ದು ಏನಂದ್ರೆ ಬ್ರದರ್, ಅವ್ರ ಸ್ವಾಮಿ ಒಂದ್ ಕಡೆ ಹೇಳ್ತಾನ, ತಂದೆಯಾದ ದೇವ್ರು ಯಾರು ನನ್ ಜೊತೆ ಕಳಿಸ್ನ ಹೊರತು ನೀವ್ ಯಾರು ನನ್ ಜೊತೆಗೆ ಬರ್ಲಾರಿ ಅಂತಾನಲ್ಲ. ಹಾಗಾಗಿ ತಂದೆಯಾದ ದೇವ್ರು ಯಾರನ್ನ ಕರೆದಿರ್ತಾರೆ, ಯಾರನ್ನ ಕಳಿಸ್ರ ಅವ್ರು ಮಾತ್ರ, ಅಂದ್ರೆ ಪರಿಶುದ್ಧಾತ್ಮನ ಸಹಾಯದಲ್ಲಿ ಲೀಡ್ ಮಾಡಿದ್ರೆ ಮಾತ್ರ ಸಭೆಯಲ್ಲಿ ಉಳ್ಕತ್ತಾರೆ. ನಮ್ ಸ್ವಂತ ಪ್ರಯತ್ನದಲ್ಲಿ ಯಾರು ಉಳ್ಕೊಳ್ಳೋಣ ಅನ್ನೋದನ್ನ ಹೇಳಕ್ ಬಂದಿದ್ದೆ ಬ್ರದರ್. ಬ್ರದರ್ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ದೇವ್ರು ತನ್ನೊಬ್ಬನ ಮಗನನ್ನ ಆತನ ಸೃಷ್ಟಿ ಆತ ಅಂತ್ಯ ಆಗಿರ್ತದಲ್ಲ, ಸ್ವಾಮಿಗೆ ತಂದೆ ದೇವ್ರು ಎಂತಂತ ಗೊತ್ತಾಯ್ತಲ್ವ್ರ. ಅದೇ ತರ ಈ ಲೂಸಿಫರ್ ಮೊದಲು ಅವನು ಏನಂತ ಆತನನ್ನ ಸೃಷ್ಟಿ ಮಾಡಿದ ನಂತರದಲ್ಲಿ ಈ ಮೆಕ್ಕೈಲ್ ಅನ್ನುವಂತ ಮಹಾದೂತನ ನಾನು ಸೃಷ್ಟಿ ಮಾಡಿದ ಈತ ನನ್ನ ತಂದೆ ಅನ್ನೋ ಫೀಲ್ ಯಾವತ್ತನ ಬಂತ ಲೂಸಿಫರ್ಗೆ ಅಂತ ಪ್ರಶ್ನೆ. ಓಕೆ, ಮೊದಲನೇಗೆ ನೀವು ಹೇಳೋದಂತ ಸ್ವಲ್ಪ ಹೇಳಿ ಬ್ರದರ್, ನಮ್ಗೆ ಅರ್ಥ ಆಗ್ಲಿಲ್ಲ. ಇನ್ನೊಂದ್ಸರಿ ಕೇಳ್ತೀನಿ ಸಿಸ್ಟರ್. ಒಂದ್ ನಿಮಿಷ ರೀ, ನಾನು ಹೇಳ್ಬಿಡ್ತೀನಿ ರೀ. ನಾನು ಹೇಳ್ತೀನಿ ಕ್ವಶನ್ ಏನಂತ. ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರೆ, ದೇವ್ರು ಕರೆದಿರೋ ಹೊರತು ಯಾರು ಸತ್ಯಕ್ಕೆ ಬರಕ್ ಸಾಧ್ಯ ಇಲ್ಲ. ಖಂಡಿತವಾಗೂ ದೇವ್ರು ಕರೆದಿರೋ ಹೊರತು ಯಾರು ಸತ್ಯಕ್ಕೆ ಬರಕ್ ಸಾಧ್ಯ ಇಲ್ಲ. ಆಮೇಲೆ ಯೇಸು ಕ್ರಿಸ್ತನ ಮಾತು ಹೇಳ್ತಾರೆ, ನನ್ನ ಬಳಿಗೆ ಬಂದವ್ರನ್ನ ನಾನು ಯಾರನ್ನೋ ಏನ್ ಮಾಡಲ್ಲ, ದೂರ ತಳ್ಳಲಾರೇನು,
ಅಂತ ನೋಡಿದ್ರ ಹಂಗಾರೆ ಏನ್ ಮಾಡಿಗೋ ಸದ್ಯಕ್ಕೆ ಬಂದಿರೋದೆಲ್ಲ ಎಲ್ಲ ದೇವ್ ಚಿತ್ತ ರೀ. ಇದ್ರಲ್ಲಿ ಒಬ್ರನ್ನೂ ಕಳ್ಕೊಳಕು ದೇವ್ ಚಿತ್ತ ಅಂತೂ ಅಲ್ವೇ ಅಲ್ಲ. ಅವ್ರು ಯಾರನ್ನೂ ತಳ್ಳಲ್ಲ, ಅವ್ರು ಯಾರನ್ನೂ ಕಳ್ಕೊಳಕ್ ಅವ್ರಿಗೆ ಇಷ್ಟಾನೇ ಪಡಲ್ಲ ರೀ. ಮೊದಲನೇದು ಇದು ಪ್ರಶ್ನೆಗೆ ಉತ್ತರ. ಎರಡನೇದು ಏನಪ್ಪಾ ಅಂತಂದ್ರೆ ಬ್ರದರ್ ಏನಪ್ಪ ಕೇಳೋದು ಅಂತಂದ್ರೆ ಲೂಸಿಫರ್ಗೆ ಇವಾಗ ಜೀಸಸ್ ಕ್ರೈಸ್ಟ್ ದೇವ್ರ ಬಗ್ಗೆ ಗೊತ್ತಿತ್ತು, ಅಲ್ರ ದೇವ್ರನ್ನ ನೋಡಿದ್ರು. ಅದೇ ತರ ಲೂಸಿಫರ್ ಅವ್ರ ದೇವ್ರನ್ನ ನೋಡಿಲ್ವಾ, ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿಲ್ವಾ, ಅಥವಾ ಅವ್ರ ತಂದೆ ಬಗ್ಗೆ ಗೊತ್ತಿಲ್ವಾ ಅಂತಾರೆ. ಎಸ್, ಡೆಫಿನೆಟ್ ಆಗಿ ಗೊತ್ತಿದೆ ರೀ. ಗೊತ್ತಿದೆ, ಎಲ್ಲ ಗೊತ್ತಿದ್ದವರಿಗೆ ಗೊತ್ತಿತ್ತು. ದೇವ್ರ ಹೇಗ್ ಬೇಡ. ಗೊತ್ತಿದೆ? He ಹೇಗ್ was a ಗೊತ್ತಿದೆ? angel. ಹೇಗ್ ಗೊತ್ತಿದೆ ಅಂದ್ರೆ ವಾಕ್ಯ ಓದ ನೋಡಿ. ಏಷಯ 14ನೇ ಅಧ್ಯಾಯ 11ನೇ ವಾಕ್ಯ ಓದಿ ಯಾರಾದ್ರ. ಏಷಯ 14:11 ಓದಿ. ನಿನ್ನ ವೈಭವವು ವೀಣಾನಾದವು ಪಾತಾಳಕ್ಕೆ ತಳ್ಳಲ್ಪಟ್ಟಿವೆ, ನಿನಗೆ ಹುಳಗಳೇ ಹಾಸಿಗೆ, ಕ್ರಿಮಿಗಳೇ ಹೊದಿಕೆ. ಕಂಟಿನ್ಯೂ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಗೆ ಆಕಾಶದಿಂದ ಹೇಗೆ ಬಿದ್ದೆ. ಜನ ಓಕೆ, ಸರಿ. ಇವಾಗ ಇದೇ ವಾಕ್ಯನ ತಮಿಳ್ ಇಲ್ಲಾಂದ್ರೆ ಇಂಗ್ಲೀಷ್ ಓದಿ ಯಾರಾದ್ರ. ಇಂಗ್ಲೀಷ್ ಓದ್ರಿ, ಅರ್ಥ ಆಗ್ತದೆ. ಇಂಗ್ಲೀಷಲ್ಲಿ ಬ್ರದರ್ ಬಸವರಾಜ್ ಇಂಗ್ಲೀಷ್ ಇದೆಯಾ? ಕರೆಕ್ಟ್ ವಿನೋದ್ ಬ್ರದರ್. ಐಸೈಯಾ 14:12, ಸಾರಿ 14:12 NIV ಇದೆ ಬ್ರದರ್, ಓದ್ತೀನಿ. ಓದಿ. How you have fallen from heaven, O morning star, son of the dawn. You have been cast down to the earth. You once laid low the nations. ನೋಡ್ರ ಇಂಗ್ಲೀಷಲ್ಲಿ ಏನಪ್ಪ ಬರ್ತಾರೆ, KJV ಓದ್ತೀನಿ ಕೇಳಿ, ಅಲ್ಲೂ ಬಂತು, ಕರೆಕ್ಟಾಗಿ ಬಂತು. ಅವಾರ್ಡ್ ದ ಫಾಲನ್ ಸ್ಟಾರ್ ಲೂಸಿಫರ್ ದ ಸನ್ ಆಫ್ ದ ಡಾನ್ ಅಂತ ಬಂತು. ಕನ್ನಡದಲ್ಲಿ ಬರಲಿಲ್ಲ ಅಲ್ವರ, ತಮಿಳಲ್ಲಿ ಬರ್ತಾ ನೋಡಿ. ತಮಿಳಲ್ಲಿ ಪಡಿಪಿಂಗ್ಲಾ ಕಾರ್ತಿಕ್ ಬ್ರದರ್ ವಾಸಿಂಗೋ. ஏசாயா 14:12 வசனம். அதிகாலையின் மகனாகிய விடிவெள்ளியே. போது ಅಲ್ವರ, ಅಧಿಕಾಲಿನ ಮಗನಾಗಿರ ವಿಡಿವೆಲ್ಲಿಯೇ ಅಲ್ವರ, ಅಧಿಕಾಲೆ ಮಗನ್ ಅಲ್ವರ ಏನ್ರಿ, ಉದಯ ಸೂಚಕನ ಮಗನಾಗಿರಂತ ಉದಯ ಸೂಚಕನೇ ಅಂತ ಅರ್ಥ. ಬ್ರದರ್ ಎಲ್ಲೇ ಕನ್ನಡದಾಗ ಇನ್ನೊಂದ್ರಲ್ಲಿ ಬರ್ತೈತ್ರಿ, ಉದಯದ ಮಗನೇ ಅಂತ ಬರ್ತೈತಿ. ಹೋದ್ರಿ ಅದು ಯಾವ್ದನ ಯಾವಾಗ ಒಂದ್ ನೀವು ಪಾಠದಲ್ಲಿ ಓದಿಸಿದ್ರಿ. ಓದ್ರಿ ಬ್ರದರ್, ಮೊಬೈಲ್ ಇದ್ರೆ ಓ ಸೈತಾನನೇ, ಲೂಸಿಫರ್, ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದಿ. ನೋಡ್ರ, ಇಲ್ಲಿ ಬಂದಿ ನೋಡಿದ್ದೀನಿ. ಲೂಸಿಫರ್ ಉದಯದ ಮಗನೇ. ಅದೇನರ್ಥ ಅಂದ್ರೆ ಲೂಸಿಫರ್ ಆ ಪದದ ಅರ್ಥ. ಯಾವ ಬೈಬಲ್ ಬ್ರದರ್ ಇದು? ಬ್ರದರ್ ಯಾವ ಬೈಬಲ್ ಓದಿದ್? ಮೊಬೈಲ್ ಅಲ್ಲ. ಓಕೆನಾ? ಇರಿ ಬ್ರದರ್, ನೀವು ಕ್ಲಾಸ್ ಆಗಿದ್ಮೇಲೆ ಆ ಸ್ಕ್ರೀನ್ ಶಾಟ್ ನ ಗ್ರೂಪ್ ಅಲ್ಲಿ ಹಾಕಿ ನಾನು ಎಲ್ಲರಿಗೂ ಶೇರ್ ಮಾಡ್ತೀನಿ. ಓಕೆನಾ? ಆ ವಾಕ್ಯ ಸ್ಕ್ರೀನ್ ಶಾಟ್ ಹಾಕಿ. ಓಕೆ, ಗುಡ್. ಸರಿ, ಇವಾಗೆಲ್ಲ ಕೇಳಿಸ್ಕೊಳ್ಳಿ ಏನೋ ಅಂತ ಪಾಯಿಂಟ್ ಹೇಳ್ತೀನಿ. ಲೂಸಿಫರ್ ಅದೇ ಪದ ಅರ್ಥ ಉದಯ ಸೂಚಕ ನಕ್ಷತ್ರ ಅಂತ. ಓಕೆನಾ? ಈ ಉದಯ ಸೂಚಕ ನಕ್ಷತ್ರ ಇನ್ನೊಂದು ಉದಯ ಸೂಚಕ ನಕ್ಷತ್ರದ ಮಗ ಅಂತೆ. ಇವಾಗ ಇನ್ನೊಂದು ಉದಯ ಸೂಚಕ ನಕ್ಷತ್ರ ಯಾರು? ಯೇಸು ಕ್ರಿಸ್ತನು. ಅಂದ್ರೆ ದೇವರು ಯಾವ ತರ ಯೇಸು ಕ್ರಿಸ್ತನ ಸೃಷ್ಟಿ ಮಾಡಿದ್ರು, ಯೇಸು ಕ್ರಿಸ್ತು ಲೂಸಿಫರ್ ಏನ್ ಮಾಡವ್ರೆ? ಸೃಷ್ಟಿ ಮಾಡವ್ರೆ ಅಂತ ಅರ್ಥ. ಸೃಷ್ಟಿ ಮಾಡಿದ್ದಾರೆ. ಹಂಗಾರೆ ದೇವ್ರನ್ನ ಯಾವ ತರ ಜೀಸಸ್ ಕ್ರೈಸ್ಟ್ ನೋಡಿದಾರೋ, ಲೂಸಿಫರ್ ಕೂಡ ಜೀಸಸ್ ಕ್ರೈಸ್ಟ್ ಕೂಡ ನೋಡಿದಾರೆ, ದೇವ್ರನ್ನ ಕೂಡ ನೋಡಿದಾರೆ. ಅಂದ್ರೆ ಅವ್ರಿಗೆ ಕ್ಲೀನ್ ಆಗಿ ಈ ಕಾನ್ಸೆಪ್ಟ್ ಗೊತ್ತು. ಅದರಿಂದ ಇದು ಏನಕ್ಕೆ ಅಂತಂದ್ರೆ ಹೆಮ್ಮೆ, ಅಹಂಕಾರ, ತಂದು ಅಂತ ಹೇಳುವಂಥದ್ದು ಹಠ ಇದರಿಂದ ಕಣ್ಣೇನಾಗ್ಬಿಟ್ಟು ಕುರುಡಾಗ್ಬಿಡ್ತು ಅಲ್ದರ. ನೋಡಿ, ಬೈಬಲ್ ಬರ್ತಾರೆ ವಾಕ್ಯ. ಇಲ್ಲಿ ನಿಮ್ಗೆ ಎಷ್ಟೊಂದು ಸತಿ ಹೇಳಿದ್ದೀನಿ, ಹೋದ್ರಿ. ಎಜಿಕೆಲ್ ಬರ್ತಾರೆ ನೋಡಿದ್ದೀನಿ. ಎಜಿಕೆಲ್ 28ರಲ್ಲಿ, ಎಜಿಕೆಲ್ 28:15 ನೋಡ್ರಿ ನಿಂತೀನಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ. ನೋಡ್ರ, ನಿನ್ ನಡತೆ ನಿರ್ದೋಷವಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಯಾವಾಗ ನಡತೆ ಕೆಟ್ಟೋಯ್ತು? ಯಾವಾಗ ಈ ಒಂದು ಏನ್ರಿ ಉದಯ ಸೂಚಕ ನಕ್ಷತ್ರ ಪಾಪಿ ಆದರು ಅಂತಂದ್ರೆ, ಒಂದ್ ನಿಮಿಷ ವೆಯ್ಟ್, 17ನೇ ವಾಕ್ಯ ಓದಿ. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ. ಇದೇ ಪಾಯಿಂಟ್. ಪ್ರಾಬ್ಲಮ್ ಬಂದಿದೆ ಇಲ್ಲೇ.
ಸೊಬ್ಬಿನ ನಿಮಿತ್ತ ಹುಬ್ಬಿದ ಮನಸ್ಸುಳ್ಳವನಾದನು ಅಂದೇನರ್ಥ? ನನಕ್ಕಿಂತ ಆಯ್ತದೆ. ಯಾರಿಲ್ಲ, ನಾನೇ ಅಂದ್ಬಿಟ್ಟು ಅದರ ಗರ್ವ. ಎಸ್ ಸೊಬಗು ಅಂದ್ರೆ ಬ್ಯೂಟಿ. ಇಲ್ಲಿ ಸೇತಾನಿಗೆ ಏನಪ್ಪ ಬ್ಯೂಟಿ ಇತ್ತು ಅಂದ್ರೆ ಬ್ಯೂಟಿ ಆಫ್ ಕ್ಯಾರೆಕ್ಟರ್. ಅದ್ರಲ್ಲಿ ಚೆನ್ನಾಗಿ ಒಳ್ಳೆ ಗುಣಗಳಿತ್ತು. ಆ ಒಳ್ಳೆ ಗುಣಗಳು ಏನಾಗ್ಬಿಡ್ತು ಅಂದ್ರೆ ಅವನಲ್ಲಿ ಹೆಮ್ಮೆ ತಂದ್ಬಿಡ್ತು. ಅದರ ಏನ್ರಿ ಗರ್ವ ತಂದ್ಬಿಡ್ತು. ಈ ಗರ್ವನೇ ಅವನ್ ಏನ್ ಮಾಡಿದ್ದ, ನಾಶ ಮಾಡಿದ್ದ. ಎಲ್ಲಿ ಕೊಟ್ಟಿದ್ದೆ ಗೊತ್ತಾ? ಒಂದ್ ನಿಮಿಷ ರೀ. ಹಂಗೆ ಓದಿಂತೀನಿ. ನೀನು 18th ವರ್ಸ್. ನಿನ್ನ ಅಪರಾಧಗಳಲ್ಲಿ ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ನೋಡ್ರ, ತನ್ನ ಪವಿತ್ರಾಲಯ ಏನ್ರಿ? ದೇವರ ಗರ್ಭಗುಡಿ ಏನ್ರಿ? ನಾವೇ ದೇವ್ರ ಪವಿತ್ರಾಲಯ. ಯಾಕೆ ದೇವ್ರ ಪವಿತ್ರಾತ್ಮ ನಮ್ಮಲ್ಲಿದೆ. ಆಯ್ತರ ಅವನಲ್ಲಿ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಪವಿತ್ರಾತ್ಮ ಏನ್ ಮಾಡಿದ್ರು? ಕೊಟ್ಟಿದ್ರು. ಪವಿತ್ರಾತ್ಮ ಏನ್ರಿ? ಗಾಡ್ಸ್ ಮೈಂಡ್. ದೇವ್ರನ್ನ ಅರ್ಥ ಮಾಡ್ಕೊಂಡಂತ ಒಂದು ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಕ್ತಿ ಏನ್ ಮಾಡಿದ್ರು? ಕೊಟ್ಟಿದ್ರು. ಅಲ್ರ ಅದನ್ನ ಏನ್ ಮಾಡ್ಬಿಟ್ಟೆ ಇವಾಗ? ಆ ದೇವ್ರ ಮನಸ್ಸನ್ನ ತೆಗೆದ್ಬಿಟ್ಟು ತನ್ನೆಲ್ಲಾ ಓಲಸು, ಕೆಟ್ಟದು, ದೇವ್ರ ಎಲ್ಲಾ ನಾನ್ಸೆನ್ಸ್ ಯೋಚನೆ ಮಾಡಿ ಏನ್ ಮಾಡ್ದ? ತನ್ನ ಒಂದು ಗರ್ಭಗುಡಿನ, ತನ್ನ ದೇವ್ರ ಪವಿತ್ರ ಅಲ್ಲ ಏನ್ ಮಾಡ್ದ? ಅಲ್ಲಿ ಹಾಳು ಮಾಡ್ಕೊಂಡ್ಬಿಟ್ಟ ಅಲ್ವರ. ಅವಾಗೇನಾಯ್ತು ಅಂದ್ರೆ ಅಶುದ್ಧ ಆಗ್ಬಿಟ್ಟ ಅವನು. ಅಲ್ವರ ಯಾಕೆ ಅಂದ್ರೆ ಅಹಂಕಾರ, ಹೆಮ್ಮೆ ತನ್ನ ಮನಸ್ಸಲ್ಲಿ ಇಲ್ದಿರಂತ ರೀತಿಯಲ್ಲಿ ಏನ್ ಮಾಡೋದು? ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡಾಗ ಶುರು ಮಾಡಿದವಾಗ ಏನಾಯ್ತು ಅಂದ್ರೆ ಅವನು ಲೂಸಿಫರ್ ಇದ್ದವನು ದೇವ್ರ ವಿರೋಧಿ ಆಗಿರಂತ ಸೇತನ ಏನಾಗ್ಬಿಟ್ಟ? ಆಗ್ಬಿಟ್ಟ. ಓಕೆನಾ? ಸರಿ, ಹೊಸ ಕ್ಲಿಯರಾ? ಈ ಕ್ವಶನ್ಸ್ ಕ್ಲಿಯರ್ ಆಯ್ತು ಬ್ರದರ್. ಥ್ಯಾಂಕ್ ಯು. ಓಕೆ, ಸರಿ. ಬೇರೆ ಯಾರ ಕ್ವಶನ್ಸ್ ಇದೆಯಾ? ಏನಿಲ್ಲ ಬ್ರದರ್. ಓಕೆ, ಸೊ ಹಂಗಾರೆ ಎಂಡ್ ಮಾಡಿ ಕ್ಲೋಸ್ ಮಾಡೋಣವಾ? ಇನ್ನೊಂದು ಪ್ರಶ್ನೆ ಕೇಳ ಬ್ರದರ್. ಹೇಳ್ರಿ ಬ್ರದರ್. ಏನಂದ್ರೆ ಸಿಂಪಲ್ ಇದೆ ಬ್ರದರ್ ಅದು. ಈಗ ತಂದೆಯಾದ ದೇವರು ತನ್ನ ಮಗನಿಗೆ ಯಾವ ಭಾವನೆಗಳನ್ನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಸೃಷ್ಟಿ ಮಾಡಿದ ಅಂತ ನಾನ್ ನಂಬ್ತೇನೆ ಬ್ರದರ್. ಅದು ಎಷ್ಟು ಸುತ್ತ ಗೊತ್ತಿಲ್ಲ. ಒಂದು ಅದೇ ತರ ಸ್ವಾಮಿ ಮೊದಲ ಸೃಷ್ಟಿಯಾದ ಲೂಸಿಫರ್ ಸೃಷ್ಟಿ ಮಾಡುವಾಗಲೂ ಕೂಡ ಆ ಭಾವನೆಗಳನ್ನ ಇಟ್ಟು ಸೃಷ್ಟಿ ಮಾಡಿದ್ವು, ಅಥವಾ ತಂದೆಯಾದ ದೇವರ ಚಿತ್ತ ಏನಂದ್ರೆ ನಮ್ದು ಈಗ 6000 ವರ್ಷದ ಲೋಕದ ಅನುಭವ ಆಗ್ಬೇಕಂದ್ರೆ ಅವ್ನ ಆ ಕೆಟ್ಟ ಬುದ್ಧಿಯಲ್ಲೇ ಮುಂದುವರಿಬೇಕನ್ನ ಉದ್ದೇಶದಲ್ಲಿ ಸೃಷ್ಟಿ ಮಾಡಿದ ಅಂತ ಒಂದು ಪ್ರಶ್ನೆ. ಇವಾಗ ದೇವರು ಯಾವತ್ತೂ ಕೆಟ್ಟದನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ದೇವ್ರು ಯಾವ್ದಿಗೂ ಕೆಟ್ಟದ್ಗೂ ಪ್ರೇರಣೆ ಮಾಡಲ್ಲ. 2 ಪಾಯಿಂಟ್. ಆದ್ರೆ ದೇವರು ಮನುಷ್ಯನಿಗೆ ಅಂತ ಅಂದ್ಬಿಟ್ಟು, ಅಥವಾ ದೇವ್ರ ಎಲ್ಲಾ ಸೃಷ್ಟಿಗಳಿಗೆ ಅಂತ ಅಂದ್ಬಿಟ್ಟು ಏನ್ ಕೊಟ್ಟಿರೋ ಗೊತ್ತಾ? ಒಂದು ಫ್ರೀ ಮಾರಲ್ ವಿಲ್ ಅಂತ ಕೊಟ್ಟಿದ್ದಾರೆ. ಚಿತ್ತ ಅಂತ ಕೊಟ್ಟಿದ್ದಾರೆ. ಅವ್ನ ಸ್ವಂತ ಚಿತ್ತ ಕೊಟ್ಬಿಟ್ಟಿದ್ದಾರೆ. ಅವ್ನ್ ಬೇಕಾದ್ರೆ ಕೆಟ್ಟದ್ ಮಾಡ್ಬೋದು, ಬೇಕಾದ್ರೆ ಒಳ್ಳೇದ್ ಮಾಡೋದು. ಈ ತರ ದೇವರು ರೋಬೋಟ್ ಆಗಿ ಸೃಷ್ಟಿ ಮಾಡಿಲ್ಲ. ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಅವ್ನು ಈಸ್ ಫ್ರೀ ಟು ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಅಲ್ರ. ಆದ್ರೆ ಫೀಲಿಂಗ್ಸ್ ನ ತಡೆಗಟ್ಟಂತ ಶಕ್ತಿ ಕೂಡ ಏನ್ ಮಾಡಿದ್ರೆ ಅವನ್ಗೆ ಕೊಟ್ಟಿದ್ದಾರೆ. ಅದರಿಂದ ನೋಡ್ಬೇಕಾರೆ ಇವಾಗ ಕ್ರಿಸ್ತನ್ಗೆ ಹೆಂಗೆ ಫೀಲಿಂಗ್ಸ್ ಕೊಟ್ರು? ಇವಾಗ ಕ್ರಿಸ್ತನ್ನ ಫೀಲಿಂಗ್ಸ್ ನ ದೇವರು ಅದ್ರಲ್ಲಿ ಉತ್ಪತ್ತಿ ಮಾಡಿ ಏನೋ ತುಂಬಿಲ್ಲ ಒಳಗೆ. ಅದೇ ಏನ್ ಮಾಡಿದ್ರು? ಅವರನ್ನ ಬೆಳೆಸ್ಕೊಂಡ್ರು. ಹೆಂಗ್ ಬೆಳೆಸ್ಕೊಂಡ್ರು? ಆ ಫೀಲಿಂಗ್ಸ್ ಅಂತ ನ್ಯಾಚುರಲ್ ಆಗಿ ಕೊಟ್ಟಿದ್ರು. ಅವ್ರು ಕೆಲವು ವಿಚಾರಗಳನ್ನ ನೋಡ್ಬೇಕ್ರೆ ಆ ಫೀಲಿಂಗ್ಸ್ ತಕ್ಕಂತ ಏನ್ ಮಾಡಿದ್ರು? ಆಲೋಚನೆಗಳನ್ನ ಅಲ್ಲಿ ಬೆಳೆಸ್ಕೊಂಡಾಗ ಏನಾಯ್ತು ಅಂದ್ರೆ ಅವ್ರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಹೆಂಗಿತ್ತು? ನಂಬರ್ತೆ, ತಾಳ್ಮೆ, ಪ್ರೀತಿ, ತಗ್ಗಿಸ್ಕೊಳೋಂಥದ್ದು, ತ್ಯಾಗ ಮಾಡೋಂಥ ಬುದ್ಧಿ ಇತ್ತು. ಆದ್ರೆ ಇದೇ ಲೂಸಿಫರ್ಗೆ ಹೆಂಗಿತ್ತು? ಇದೇ ಫೀಲಿಂಗ್ಸ್ ಕೊಟ್ಟಿದ್ರು. ದೇವರು ಎಷ್ಟೋ ವಿಚಾರಗಳು ಇದೆ ನೋಡ್ದ. ಆದ್ರೆ ಅವನ್ ಬೆಳೆದಿದ್ದೇನೋ ಹೆಮ್ಮೆ, ಸ್ವಾರ್ಥತೆ ಅಲ್ವರ. ಸೊ ಯಾರನ್ನೂ ಬಲವಂತ ಮಾಡಲ್ಲ. ಓಕೆನಾ? ಓಕೆ ದೆನ್. ಸರಿ, ಹಂಗಾರೆ ಬೇರೆ ಏನೋ ಪ್ರಶ್ನೆ ಇದೆಯಲ್ಲ? ಎಂಡ್ ಮಾಡಿ ಕ್ಲೋಸ್ ಮಾಡೋಣ. ಓಕೆ, ಸರಿ, ಹಂಗಾರೆ ಎಂಡ್ ಮಾಡಿ ಕ್ಲೋಸ್ ಮಾಡೋಣ.